ಶರತ್ ಚಕ್ರೆ ವೇದೇತರೋಹ ಶಾಖ ದೃಷ್ಟ ಪುಂಸೋ ಅಲ್ಪಮೇಧಸಃ. ಅನುವಾದ. ತನ್ನ 17ನೇ ಅವತಾರದಲ್ಲಿ ಭಗವಂತನು ಪರಾಶರ ಮುನಿಯ ಪತ್ನಿಯಾದ ಸತ್ಯವತಿಯ ಉದರದಲ್ಲಿ ವ್ಯಾಸದೇವನಾಗಿ ಹುಟ್ಟಿದರು. ವ್ಯಾಸದೇವರು ಜನರು ಸಾಮಾನ್ಯವಾಗಿ ಅಲ್ಪಜ್ಞರು ಎಂಬುದನ್ನು ತಿಳಿದು ಜನಸಾಮಾನ್ಯರ ಉಪಯೋಗಕ್ಕಾಗಿ ಒಂದೇ ವೇದವನ್ನು ಅನೇಕ ಶಾಖೆ ಉಪಶಾಖೆಗಳಾಗಿ ವಿಂಗಡಿಸಿದರು. ಭಾವಾರ್ಥ. ಮೂಲದಲ್ಲಿ ವೇದವು ಒಂದೇ ಆಗಿದೆ. ಶ್ರೀಲ ವೇದವ್ಯಾಸರು ಈ ಮೂಲ ವೇದವನ್ನು ಸಾಮ, ಯಜು, ಋಕ್, ಅಥರ್ವ ಎಂಬುದಾಗಿ 4 ಭಾಗಗಳಾಗಿ ವಿಂಗಡಿಸಿದರು. ಮತ್ತೆ ಅವುಗಳನ್ನು ಪುರಾಣ, ಮಹಾಭಾರತಗಳೆಂಬ ವಿವಿಧ ಶಾಖೆಗಳಲ್ಲಿ ವಿವರಿಸಿದರು. ವೇದದ ಭಾಷೆಯಾಗಲಿ ವಸ್ತು ವಿಷಯವಾಗಲಿ ಸಾಮಾನ್ಯರಿಗೆ ಅರ್ಥವಾಗುವುದು ಕಷ್ಟ ಸಾಧ್ಯ. ಶ್ರೇಷ್ಠ ವಿದ್ವಾಂಸರಿಗೆ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಬ್ರಾಹ್ಮಣರಿಗೆ ಮಾತ್ರ ಅರ್ಥವಾಗುತ್ತವೆ. ಆದರೆ ಪ್ರಸ್ತುತ ಕಲಿಯುಗವಾದರೂ ಅಜ್ಞಾನಿಗಳಿಂದ ತುಂಬಿದೆ. ಬ್ರಾಹ್ಮಣ ತಂದೆಯಿಂದ ಜನಿಸಿದವರು ಕೂಡ ಪ್ರಸ್ತುತ ಯುಗದಲ್ಲಿ ಶೂದ್ರ ಅಥವಾ ಸ್ತ್ರೀಯರಿಂದ ಎಷ್ಟು ಮಾತ್ರಕ್ಕೂ ಉತ್ತಮರೇನಲ್ಲ. ದ್ವಿಜರೆಂದು ಕರೆಯಲಾಗುವ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಸಂಸ್ಕಾರಗಳು ಎಂದು ಕರೆಯಲಾಗುವ ಶುದ್ಧ ಪ್ರಕ್ರಿಯೆಗೆ ಒಳಪಡಬೇಕಾಗುತ್ತದೆ. ಆದರೆ ಆಧುನಿಕ ಯುಗದ ದುಷ್ಟ ಪ್ರಭಾವದಿಂದಾಗಿ ಬ್ರಾಹ್ಮಣ ಮತ್ತು ಇತರ ಮೇಲುವರ್ಗವೆನಿಸಿಕೊಂಡ ಕುಟುಂಬಗಳಲ್ಲಿ ಜನಿಸಿದವರು ಕೂಡ ಸಾಂಸ್ಕೃತಿಕವಾಗಿ ಎತ್ತರದ ಮಟ್ಟವನ್ನು ಸಾಧಿಸಿರುವುದಿಲ್ಲ. ಅಂತಹವರನ್ನು ದ್ವಿಜ ಬಂಧುಗಳೆಂದು ಅಥವಾ ದ್ವಿಜ ಕುಟುಂಬದ ಸದಸ್ಯರು ಮತ್ತು ಬಂಧುಗಳೆಂದು ಮಾತ್ರ ಹೇಳಬಹುದು. ಈ ದ್ವಿಜ ಬಂಧುಗಳನ್ನು ಶೂದ್ರ ಮತ್ತು ಸ್ತ್ರೀಯರೊಂದಿಗೆ ವರ್ಗೀಕರಿಸಲಾಗುತ್ತದೆ. ಶ್ರೀಲ ವೇದವ್ಯಾಸರು ವೇದಗಳನ್ನು ಶಾಖೋಪಶಾಖೆಯಾಗಿ ವಿಂಗಡಿಸಿದ್ದು ಇಂತಹ ಅಲ್ಪಜ್ಞಾನಿಗಳ ಉಪಯೋಗಕ್ಕಾಗಿಯೇ. ಈ ಅಲ್ಪಜ್ಞಾನಿಗಳ ವರ್ಗವು ದ್ವಿಜ ಬಂಧುಗಳು, ಸ್ತ್ರೀಯರು ಮತ್ತು ಶೂದ್ರರನ್ನು ಒಳಗೊಳ್ಳುತ್ತದೆ. ಶ್ಲೋಕ 22. ನರದೇವತ್ವ ಮಾಪನ್ನಃ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೆ ವೀರ್ಯಾನ್ಯತಃ ಪರಂ. ಅನುವಾದ. ತನ್ನ 18ನೇ ಅವತಾರದಲ್ಲಿ ಭಗವಂತನು ಶ್ರೀರಾಮನಾಗಿ ಕಾಣಿಸಿಕೊಂಡನು. ದೇವತೆಗಳಿಗೆ ಕೆಲವು ಪ್ರಿಯವಾದ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ಅತಿಮಾನುಷ ಶಕ್ತಿಯನ್ನು ಪ್ರದರ್ಶಿಸಿ ಹಿಂದೂ ಮಹಾಸಾಗರವನ್ನು ನಿಯಂತ್ರಿಸಿದನು ಮತ್ತು ಆ ಸಮುದ್ರದ ಇನ್ನೊಂದು ಪಕ್ಕದಲ್ಲಿ ಜೀವಿಸುತ್ತಿದ್ದ ಅಸುರ ರಾಜನಾದ ರಾವಣನನ್ನು ಸಂಹಾರ ಮಾಡಿದನು. ಭಾವಾರ್ಥ. ಶ್ರೀಲ ಪ್ರಭುಪಾದಿಂದ ಜೈ ಶ್ರೀಲ ಪ್ರಭುಪಾದ್. ದೇವೋತ್ತಮ ಪುರುಷನಾದ ಶ್ರೀರಾಮನು ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಅವತರಿಸಿದನು. ದೇವತೆಗಳಿಗೆ ಅಂದರೆ ವಿಶ್ವದ ನೀತಿಯನ್ನು ಪರಿಪಾಲಿಸುವ ನಿರ್ವಾಹಕ ವ್ಯಕ್ತಿಗಳಿಗೆ ಸಂತೋಷದಾಯಕವಾದ ಕೆಲವು ಕಾರ್ಯಗಳನ್ನು ಮಾಡಬೇಕೆಂಬುದು ರಾಮಾವತಾರದ ಉದ್ದೇಶವಾಗಿತ್ತು. ಕೆಲವು ಸಾರಿ ರಾವಣ, ಹಿರಣ್ಯಕಶಿಪು ಮೊದಲಾದ ಮಹಾರಾಕ್ಷಸರು ಮತ್ತು ನಾಸ್ತಿಕರು ಐಹಿಕ ನಾಗರಿಕತೆಯ ಅಭಿವೃದ್ಧಿಯಿಂದಾಗಿ ತುಂಬಾ ಪ್ರಸಿದ್ಧಿ ಪಡೆಯುತ್ತಾರೆ. ಈ ಅಭಿವೃದ್ಧಿಯು ಭೌತವಿಜ್ಞಾನ ಮತ್ತಿತರ ಕಾರ್ಯಗಳಿಂದ ಉಂಟಾಗುತ್ತದೆ. ಈ ಕಾರ್ಯಗಳು ಭಗವಂತನ ಸ್ಥಾಪಿತ ವ್ಯವಸ್ಥೆಗಳನ್ನು ಪ್ರಶ್ನಿಸುವಂತಿರುತ್ತವೆ. ಉದಾಹರಣೆ, ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಭೌತಿಕ ಉಪಕರಣಗಳ ಸಹಾಯದಿಂದ ಹಾರುವುದು ನಿಯತಿಯ ವ್ಯವಸ್ಥೆಯನ್ನು ಪ್ರಶ್ನಿಸಿದಂತೆ ಆಗುತ್ತದೆ. ಪ್ರತಿಯೊಂದು ಲೋಕದ ನಿಯಮಗಳು ಬೇರೆ ಬೇರೆ. ಭಗವನ್ ನಿಯಮಗಳಾದ ಶಾಸ್ತ್ರಗಳ ಪ್ರಕಾರ ಆಯಾ ಲೋಕಗಳಲ್ಲಿ ಬೇರೆ ಬೇರೆ ವರ್ಗದ ಜೀವಿಗಳು ನಿರ್ದಿಷ್ಟವಾದ ಬೇರೆ ಬೇರೆ ಉದ್ದೇಶಗಳಿಗಾಗಿ ಜೀವಿಸುತ್ತಾರೆ. ಐಹಿಕ ಅಭಿವೃದ್ಧಿಯ ಕ್ಷುಲ್ಲಕ ಯಶಸ್ಸುಗಳಿಂದ ಮದೋತ್ತತರಾದ ದೈವಹೀನ ಜನರು ಕೆಲವೊಮ್ಮೆ ಭಗವಂತನ ಅಸ್ತಿತ್ವವನ್ನು ಪ್ರಶ್ನಿಸುತ್ತಾರೆ. ರಾವಣ ಅಂತಹವರಲ್ಲಿ ಒಬ್ಬ. ಸಾಮಾನ್ಯ ಜೀವಿಗಳನ್ನು ಭೌತಿಕ ಸಾಮಗ್ರಿಗಳ ಸಹಾಯದಿಂದ ಆ ವ್ಯಕ್ತಿಗಳ ನಿಜವಾದ ಅರ್ಹತೆಯನ್ನು ಗಮನಿಸದೆ ಇಂದ್ರಲೋಕಕ್ಕೆ ರವಾನಿಸಲು ಅವನು ಬಯಸಿದನು. ಮನುಷ್ಯ ಜೀವಿಗಳು ದೇವಲೋಕವನ್ನು ಸೇರಲು ಬೇರೆ ಬೇರೆ ಪುಣ್ಯ ಕಾರ್ಯಗಳನ್ನು ಮಾಡುವ ಅಗತ್ಯವೇ ಇಲ್ಲ ಎನ್ನುವಂತೆ ಸ್ವರ್ಗಕ್ಕೆ ನೇರವಾಗಿ ಸೋಪಾನ ಪಂಕ್ತಿಯನ್ನು ನಿರ್ಮಿಸಬೇಕೆಂದು ಅವನು ಬಯಸಿದನು. ಭಗವಂತನ ಸ್ಥಾಪಿತ ನಿಯಮಗಳಿಗೆ ವಿರುದ್ಧವಾಗಿ ಬೇರೆ ಬೇರೆ ಕಾರ್ಯಗಳನ್ನು ನಡೆಸಬೇಕೆಂದು ಅವನು ಅಪೇಕ್ಷಿಸಿದನು. ದೇವೋತ್ತಮ ಪರಮ ಪುರುಷನಾದ ಶ್ರೀರಾಮನ ಪತ್ನಿ ಸೀತೆಯನ್ನು ಅಪಹರಿಸುವ ಮೂಲಕ ರಾವಣನು ಶ್ರೀರಾಮನ ಅಧಿಕಾರವನ್ನೇ ಪ್ರಶ್ನಿಸಿದನು. ದೇವತೆಗಳ ಪ್ರಾರ್ಥನೆ ಮತ್ತು ಇಚ್ಛೆಯನ್ನು ಮನ್ನಿಸಿ ಶ್ರೀರಾಮನ ಅವತರಿಸಿದ್ದೇ ರಾವಣ ಸಂಹಾರಕ್ಕಾಗಿ. ಆದ ಕಾರಣ ಅವನು ರಾವಣನ ಸವಾಲನ್ನು ಸ್ವೀಕರಿಸಿದನು. ರಾವಣನ ವಿರುದ್ಧ ಶ್ರೀರಾಮನು ನಡೆಸಿದ ಕಾರ್ಯಚಟುವಟಿಕೆಗೆ ರಾಮಾಯಣದ ವಸ್ತು. ಪ್ರಭು ಶ್ರೀರಾಮಚಂದ್ರನು ದೇವೋತ್ತಮ ಪುರುಷನಾದ್ದರಿಂದ ಐಹಿಕ ಪ್ರಗತಿಯನ್ನು ಸಾಧಿಸಿದ ರಾವಣನೂ ಸೇರಿದಂತೆ ಬೇರೆ ಯಾವ ಮನುಷ್ಯ ಜೀವಿಯೂ ಪ್ರದರ್ಶಿಸಲಾಗದ ಅತಿಮಾನುಷ ಕಾರ್ಯಗಳನ್ನು ತೋರಿದನು. ಹಿಂದೂ ಮಹಾಸಾಗರದ ಮೇಲೆ ಶ್ರೀರಾಮಚಂದ್ರನು ಬಂಡೆಗಳನ್ನು ಇರಿಸಿ ರಾಜಮಾರ್ಗವನ್ನು ನಿರ್ಮಾಣ ಮಾಡಿದನು. ಆ ಬಂಡೆಗಳು ನೀರಿನಲ್ಲಿ ಮುಳುಗಲಿಲ್ಲ, ತೇಲಿದವು. ಆಧುನಿಕ ವಿಜ್ಞಾನಿಗಳು ಭಾರಹೀನತೆಯ ಬಗ್ಗೆ ಪ್ರಯೋಗಗಳನ್ನು ನಡೆಸಿದ್ದಾರೆ. ಆದರೆ ಭಾರಹೀನತೆಯನ್ನು ಎಲ್ಲೆಂದರಲ್ಲಿ ಸಾಧಿಸುವುದು ಅವರಿಗೆ ಸಾಧ್ಯವಾಗಿಲ್ಲ. ಕಾರಣ ಭಾರಹೀನತೆಯು ಭಗವಂತನ ಸೃಷ್ಟಿ. ಅದನ್ನು ಬಳಸಿ ಅವನು ಮಹಾಲೋಕಗಳು ಗಾಳಿಯಲ್ಲಿ ಹಾರುತ್ತಾ ತೇಲುವಂತೆ ನಿಯೋಜಿಸಿದ್ದಾನೆ. ಅವನು ಈ ಭೂಲೋಕದಲ್ಲೇ ಕಲ್ಲುಗಳು ಭಾರಹೀನವಾಗುವಂತೆ ಮಾಡಿ ಆಧಾರ ಸ್ತಂಭವಿಲ್ಲದಂತೆಯೇ ಸಮುದ್ರದ ಮೇಲೊಂದು ಕಲ್ಲಿನ ಸೇತುವೆಯನ್ನು ಕಟ್ಟಿದನು. ಇದೇ ಭಗವತ್ ಶಕ್ತಿಯ ದೃಷ್ಟಾಂತವಾಗಿದೆ. ಶ್ಲೋಕ 23. ಏಕವನವಿಂಶೇ ವಿಂಶತಿ ಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣಾವಿತಿ ಭುವೋ ಭಗವಾನ ಹರದ್ಬರಂ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದಿಂದ ಜೈ ಶ್ರೀಲ ಪ್ರಭುಪಾದ್. 19 ಮತ್ತು 20ನೇ ಅವತಾರಗಳಲ್ಲಿ ಭಗವಂತನು ಬಲರಾಮ ಮತ್ತು ಕೃಷ್ಣನಾಗಿ ಸ್ವಯಂ ತಾನೇ ವೃಷ್ಣಿ ಯಾದವ ವಂಶದಲ್ಲಿ ಜನಿಸಿದನು ಮತ್ತು ಭೂಭಾರವನ್ನು ನಿವಾರಿಸಿದನು. ಭಾವಾರ್ಥ. ಈ ಶ್ಲೋಕದಲ್ಲಿ ಭಗವಾನ್ ಎಂಬ ಪದವನ್ನು ನಿರ್ದಿಷ್ಟವಾಗಿ ಬಳಸಿರುವುದು ಬಲರಾಮ ಮತ್ತು ಕೃಷ್ಣರು ಭಗವಂತನ ಮೂಲ ರೂಪಗಳು ಎಂಬುದನ್ನು ಸೂಚಿಸುತ್ತದೆ. ಮುಂದೆ ಇದನ್ನು ಇನ್ನಷ್ಟು ವಿವರಿಸಲಾಗುವುದು. ಈ ಪ್ರಕರಣದ ಪ್ರಾರಂಭದಲ್ಲೇ ನಾವು ಗಮನಿಸಿದಂತೆ ಕೃಷ್ಣನು ಪುರುಷನ ಅವತಾರವಲ್ಲ. ಅವನು ಮೂಲ ದೇವೋತ್ತಮ ಪುರುಷ ಮತ್ತು ಬಲರಾಮನು ಭಗವಂತನ ಮೊದಲ ಸ್ವಾಂಶ ಅಭಿವ್ಯಕ್ತಿ.
ಬಲದೇವನಿಂದ ಸ್ವಾಂಶ ವಿಸ್ತರಣೆಯ ಮೊದಲ ಚತುರ್ವ್ಯೂಹವಾದ ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತು ಪ್ರದ್ಯುಮ್ನರು ವಿಸ್ತರಣೆಗೊಳ್ಳುತ್ತಾರೆ. ಭಗವಂತ ಶ್ರೀಕೃಷ್ಣನೇ ವಾಸುದೇವ, ಬಲದೇವನೇ ಸಂಕರ್ಷಣ. ಹರೇ ಕೃಷ್ಣ. ಜ್ಞಾನತಿಮದ್ದಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕಥಾಮಯ್ಯಂ ದದಾತಿ ಸ್ವಭಾವಂತಿಕಂ. ಭಗವಂತನ ಅದ್ಭುತ ಲೀಲೆಗಳು ಮುಂದುವರಿತಾ ಇದ್ದಾವೆ. ಭಗವಂತನ ಬೇರೆ ಬೇರೆ ಅವತಾರಗಳ ಪರಿಚಯ ಆಗ್ತಾ ಇದೆ. ಎಲ್ಲಕ್ಕಿಂತ ಮುಂಚೆ ವೇದವ್ಯಾಸ. ವೇದವ್ಯಾಸರು ಪರಾಶರ ಮುನಿಯಿಂದ ಸತ್ಯವತಿಯ ಗರ್ಭದಿಂದ ಜನಿಸಿದ್ರು. ಸತ್ಯವತಿ ಅಂದ್ರೆ ಮತ್ಸ್ಯಗಂಧ. ಅವರು ಒಂದು ಮೀನಿನ ಯಾವ್ದು ಶರೀರದ ವಾಸನೆ, ಮೀನಿನ ವಾಸನೆ ಇರ್ತಾ ಇತ್ತಂತೆ, ದುರ್ಗಂಧ ಇರ್ತಾ ಇತ್ತು. ಯಾಕಂದ್ರೆ ಒಂದು ಮೀನ ಹಿಡಿಯೋರ ಕುಲದಲ್ಲಿ ಅವಳು ಹುಟ್ಟಿದ್ಲು, ಅವರ ಮಗಳಾಗಿ ಹುಟ್ಟಿದ್ಲು. ಆದ್ರೆ ಭಗವಂತನ ಇಚ್ಛೆ ಏನೋ ಬೇರೆ ಇತ್ತು. ಒಂದ್ಸರ್ತಿ ಅವರು ನಾವಿನಲ್ಲಿ ಹೋಗ್ತಾ ಇದ್ದಾಗ ಒಂದೇ ಸರ್ತಿ ಅಲ್ಲಿ ಇದಕ್ಕಿದ್ದಂಗೆ ಪರಾಶರ ಮುನಿಗಳು ಪ್ರಕಟ ಆದ್ರು. ಪರಾಶರ ಮುನಿಗಳು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ, ಬಹಳ ಅದ್ಭುತವಾದ ಬ್ರಾಹ್ಮಣರು, ಶುದ್ಧ ಬ್ರಾಹ್ಮಣರು. ಅವರು ಪ್ರಕಟ ಆಗಿ ಅವರಿಗೆ ಗರ್ಭದಲ್ಲಿ ವೇದವ್ಯಾಸರ ಬೀಜವನ್ನು ಹಾಕಿದ್ರು. ಅದರ ಪರಿಣಾಮವಾಗಿ ಅವರ ಗರ್ಭದಿಂದ ವೇದವ್ಯಾಸರು ಹುಟ್ಟಿದ್ರು. ಈ ವೇದವ್ಯಾಸರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ರು ಸಾಕ್ಷಾತ್ ಭಗವಂತನೇ. ಸಾಕ್ಷಾತ್ ಭಗವಂತನೇ ವೇದವ್ಯಾಸರ ರೂಪದಲ್ಲಿ ಬಂದು ಮಹಾನ್ ಅದ್ಭುತ ಕಾರ್ಯವನ್ನು ಮಾಡಿದ್ರು. ಸಾಮಾನ್ಯ ಜನರು ಮಾಡದೇ ಇರುವಂತ ಕಾರ್ಯಗಳು ಅದುವರೆ ಭಗವಂತ ಮಾಡ್ಲಿಕ್ಕೆ ಸಾಧ್ಯ. ವೇದಗಳು ಬೇರೆ ಬೇರೆ ಕಡೆ ವಿಸ್ತೃತವಾಗಿದ್ದು, ಬೇರೆ ಬೇರೆ ಋಷಿಗಳಿಗೆ ಗೋಚರ ಆಗಿದ್ದು, ಬೇರೆ ಬೇರೆ ಋಷಿಗಳಿಗೆ ಕಾಲಾತೀತ ಬೇರೆ ಬೇರೆ ಸಮಯದಲ್ಲಿ ಗೋಚರ ಆಗಿತ್ತು. ಈ ತರ ವೇದಗಳು ಬಹಳ ವಿಸ್ತೃತವಾಗಿದ್ದು. ಆ ಸಮಯದಲ್ಲಿ ಗೂಗಲ್ ಡ್ರೈವ್ ಅದು ಎಲ್ಲ ಇರ್ಲಿಲ್ಲ ಶೇರ್ ಮಾಡ್ಲಿಕ್ಕೆ ವೇದಗಳನ್ನ. ಅದನ್ನ ಎಲ್ಲವನ್ನು ಒಂದು ಕಡೆ ಒಟ್ಟುಗಡಿಸಿ ಅದನ್ನ ಲಿಖಿತ ರೂಪದಲ್ಲಿ ಬರೆದು ಅದನ್ನ 4 ಭಾಗವನ್ನು ಮಾಡಿದ್ರು. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ ತರ 4 ಭಾಗಗಳನ್ನ ಮಾಡಿ ಆ ವೇದಗಳನ್ನ ತಿಳ್ಕೊಳ್ಳಿಕ್ಕೆ ಮುಂದೆ ವೇದಾಂತ ಸೂತ್ರ ಭಾಷ್ಯವನ್ನು ಬರೆದ್ರು. ವೇದಾಂತ ಸೂತ್ರವನ್ನು ಬರೆದ್ರು. ಆ ವೇದಾಂತ ಸೂತ್ರವನ್ನು ಬರೆದ್ಮೇಲೆ ಅದರ ಜೊತೆಗೆ ಪುರಾಣಗಳನ್ನ ಬರೆದ್ರು. ಇಷ್ಟು ವಿಸ್ತೃತವಾಗಿದೆ. 18 ಪುರಾಣಗಳನ್ನ ಬರೆದ್ರು. ಆ 18 ಪುರಾಣಗಳನ್ನ ಬರೆದ್ಮೇಲೆ ಕೊನೆಗೆ ಭಾಗವತ ಪುರಾಣವನ್ನು ರಚನೆ ಮಾಡಿದ್ರು, ಮಹಾಭಾರತವನ್ನು ರಚನೆ ಮಾಡಿದ್ರು. ಇಷ್ಟೆಲ್ಲ ಅದ್ಭುತ ಲೇಖನ ಕಾರ್ಯ ವೇದವ್ಯಾಸರು ಮಾಡಿದ್ರು. ವೇದವ್ಯಾಸರು ಮಾಡಿರುವಂತ ಕಾರ್ಯ ಎಷ್ಟು ದೊಡ್ಡದಿದೆ ನಮ್ಮ ಜನರಿಗೆ ಬಹುತೇಕವಾಗಿ ಗೊತ್ತೇ ಆಗಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಬರೆಯೋದು ಇಷ್ಟು ಕಷ್ಟ ಇತ್ತು, ಬರ್ದಿದ್ದು ಗ್ರಂಥಗಳನ್ನ ರಕ್ಷಣೆ ಮಾಡೋದು ಇಷ್ಟು ಕಷ್ಟ ಇತ್ತು. ಇವತ್ತಿನ ತರ ಅಲ್ಲ. ಇವತ್ತು ಎಲ್ಲಾ ಕೆಲಸ AI ಮಾಡ್ಬಿಡುತ್ತೆ. ನೀವು ಅದಕ್ಕೆ ಒಂದು 10 ವಿಷಯಗಳನ್ನ ಹೇಳಿ, ಈ ತರ 5 ವಿಷಯ 6 ವಿಷಯ ಅಂತ 10 ವಿಷಯಗಳನ್ನ ಹೇಳಿ ಇದ್ರ ಮೇಲೆ ಒಂದು ಪುಸ್ತಕ ಬರಿಯಪ್ಪ ಅಂತ ಹೇಳಿದ್ರೆ ನಿಮ್ಗೋಸ್ಕರ AI ಒಂದು ಪುಸ್ತಕ ಬರೆದು ಕೊಟ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಪರಿಶ್ರಮ ಪಡ್ಬೇಕು ಅಂತಿಲ್ಲ. ಆದ್ರೆ ಆ ಕಾಲ ಬೇರೆ ಇತ್ತು. ಆ ಕಾಲದಲ್ಲಿ ನಮ್ಮ ವಿವೇಕ, ನಮ್ಮ ಬುದ್ಧಿಯನ್ನು ಬಳಸಿ ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಂಡು ಬರಿಬೇಕಾಗ್ತಿತ್ತು. ಇದು ಸಾಮಾನ್ಯ ಕಾರ್ಯ ಇರಲಿಲ್ಲ. ಆ ತರದ ಕಾಲದಲ್ಲಿ ಇಂಥ ಅದ್ಭುತ ಗ್ರಂಥಗಳನ್ನ ಮನುಷ್ಯ ಕುಲಕ್ಕೋಸ್ಕರ ಬರೆದಿದ್ದಾರೆ ವೇದವ್ಯಾಸರು. ಇದು ಸಾಮಾನ್ಯ ಕಾರ್ಯ ಅಲ್ಲ. ಮತ್ತೆ 1000 ವರ್ಷದ ಪರಂಪರೆಯನ್ನು ಒಂದ್ ಸ್ವಲ್ಪ ಪರಿವರ್ತನೆ ಮಾಡಿದ್ರು. 1000 ವರ್ಷದ ಪರಂಪರೆ ಶ್ರುತಿ ಪರಂಪರೆ ಇತ್ತು. ಶ್ರುತಿ ಅಂದ್ರೆ ಏನು? ಬರೇ ಶ್ರವಣದಿಂದ, ಅಂದ್ರೆ ಗುರು ಶಿಷ್ಯರ ಹತ್ರ ಕೇಳಿನೇ ಎಲ್ಲ ವೇದಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ವೇದ ಪಾಠ ಗುರು ಶಿಷ್ಯರಿಗೆ ಮಾಡಿಸ್ತಾ ಇದ್ರು. ಆ ಕಂಠಪಾಠ ಮಾಡಿ ಗುರು ಶಿಷ್ಯ ಆ ವೇದಗಳ ಸಾರವನ್ನು ತಿಳ್ಕೊಂಡ್ಬಿಡ್ತಾ ಇದ್ರು. ಆ ಸಮಯದಲ್ಲಿ ಬರೆಯುವಂತ ಸಂಪ್ರದಾಯನೇ ಇರ್ಲಿಲ್ಲ. ಕಲಿಯುಗದ ಜನರು ಅಷ್ಟು ಬುದ್ಧಿವಂತರಲ್ಲ. ಇವತ್ತು ನೀವು ಒಂದು ಫೋನ್ ನಂಬರ್ ಹೇಳ್ಬೇಕಂದ್ರೆ 994652 ಅಂತ ಹೇಳ್ತಾ ಹೋದ್ರೆ ಇರೀರಿ ಒಂದ್ ಸ್ವಲ್ಪ ಬರ್ಕೊಳ್ತೇನೆ ಅಂತ ಹೇಳ್ತಾರೆ ಜನ. ಅಷ್ಟು ಮಂದ ಬುದ್ಧಿ ಇರುವಂತ ಜನ. ಪ್ರಾಯಣ ಅಲ್ಪಾಯುಷ್ಯ ಸಭ್ಯ ಕಲಾವಸ್ಮಿನ್ ಯುಗೆ ಜನ ಮಂದಸ್ವಂದು ಮತಯೋ ಮಂದ ಭಾಗ್ಯ ಉಪದ್ರತ. ಆ ತರ ಮಂದ ಬುದ್ಧಿ ಇರುವಂತ ಜನ ಕಲಿಯುಗದಲ್ಲಿ ಇರೋ ಕಾರಣದಿಂದ ವೇದವ್ಯಾಸರಿಗೆ ಗೊತ್ತಾಗಿ ಅವರು ಏನ್ ಮಾಡಿದ್ರು ಅಂದ್ರೆ ಈ ಎಲ್ಲಾ ಶಾಸ್ತ್ರಗಳನ್ನ ಬರೆದು ಲಿಖಿತ ರೂಪದಲ್ಲಿ ತಂದು ಕೊಟ್ರು ಮನುಷ್ಯ ಸಮಾಜಕ್ಕೆ. ಇದು ಭಗವಂತ ಬಿಟ್ಟು ಬೇರೆ ಯಾರೂ ಸಾಧ್ಯ ಇಲ್ಲ. ಅದಕ್ಕೆ ಈ ವೇದಗಳ ನಿಜವಾದ ಅರ್ಥ ಭಗವಂತ ಬಿಟ್ಟು ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಮಯದಲ್ಲಿ ಅದಕ್ಕೆ ವೇದಾಂತ ಕೃತ್, ಈ ವೇದಾಂತವನ್ನು ರಚನೆ ಮಾಡಿರುವಂತದ್ದು ವೇದವ್ಯಾಸರು. ಮತ್ತೆ ಆ ವೇದಾಂತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಭಗವಂತ ಬಿಟ್ಟು ಬೇರೆ ಯಾರು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ವೇದಾಂತದ ಮೇಲೆ ಭಾಷ್ಯವನ್ನು ಕೂಡ ಅವರೇ ಕೊಟ್ರು. ಭಾಗವತ ಪುರಾಣ ರೂಪದಲ್ಲಿ ಭಾಷ್ಯವನ್ನು ಅವರೇ ಕೊಟ್ರು ಮನುಷ್ಯ ಸಮಾಜದ ಉದ್ಧಾರಕ್ಕೋಸ್ಕರ. ಅದಕ್ಕೆ ಈ ತರ ಅದ್ಭುತ ಕಾರ್ಯಗಳನ್ನ ಮಾಡಿರುವಂತವ್ರು ವೇದವ್ಯಾಸರು.
ಇನ್ನ ವೇದವ್ಯಾಸರ ಆದ್ಮೇಲೆ ಮುಂದೆ ರಾಮಕೃಷ್ಣರ ಲೀಲೆ ಬಗ್ಗೆ ಚರ್ಚೆ ಆಗಿದೆ. ಆ ರಾಮರು ಮರ್ಯಾದಾ ಪುರುಷೋತ್ತಮ, ಕೃಷ್ಣರು ಲೀಲಾ ಪುರುಷೋತ್ತಮ. ರಾಮನ ಲೀಲೆ ಕೃಷ್ಣನ ಲೀಲೆ ಬಗ್ಗೆ ನಮ್ಗೆಲ್ಲರಿಗೂ ಮಾಹಿತಿ ಇದೆ. ಅದಕ್ಕೆ ನಾನು ಜಾಸ್ತಿ ಆ ಲೀಲೆಗಳ ಬಗ್ಗೆ ಚರ್ಚೆ ಮಾಡಲ್ಲ. ಮತ್ತೆ ಮುಂದೆ ಕಾಲಕ್ರಮೇಣ ಚರ್ಚೆ ಕೂಡ ಬರುತ್ತೆ 9ನೇ ಸ್ಕಂದ 10ನೇ ಸ್ಕಂದದಲ್ಲಿ. ಅದಕ್ಕೆ ಅದ್ರ ಬಗ್ಗೆ ಇವಾಗ ವಿಸ್ತಾರದಲ್ಲಿ ಚರ್ಚೆ ಮಾಡಲ್ಲ. ಆದ್ರೆ ಆ ಭಗವಂತ ರಾಮಕೃಷ್ಣ ರೂಪದಲ್ಲಿ ಬಂದು ನಾನು ಆ ಅತಿ ಮನುಷ್ಯ ಕಾರ್ಯಗಳನ್ನ ಮಾಡಿ ತೋರಿಸ್ಬೋದು ಅನ್ನುವಂತಹದನ್ನು ಪ್ರದರ್ಶನೆ ಮಾಡಿದ್ರು. ಏನು ಅತಿ ಮನುಷ್ಯ ಕಾರ್ಯಗಳು? ಸಾಮಾನ್ಯ ಮನುಷ್ಯರು ಮಾಡದೇ ಇರುವಂತದ್ದು. ಸಮುದ್ರ, ಇಂಥ ಅದ್ಭುತ ಶಕ್ತಿಶಾಲಿ ಸಮುದ್ರವನ್ನು ನಿಯಂತ್ರಣೆ ಮಾಡಿ ಅದರ ಮೇಲೆ ಒಂದು ಮಹಾನ್ ಮಾರ್ಗವನ್ನು ತಯಾರಿಸಿದ್ರು. ಎಷ್ಟು ಬಂಡೆಗಲ್ಲುಗಳನ್ನ ಹಾಕ್ತಿದ್ದು, ಅವೆಲ್ಲ ಕಲ್ಲುಗಳು ತೇಲ್ತಾ ಇದ್ವು. ಈ ತರ ಮಾಡಿ ಒಂದು ಮಹಾನ್ ಅದ್ಭುತವಾದ ಮಾರ್ಗವನ್ನು ಸೃಷ್ಟಿ ಮಾಡಿ ಆ ಮಾರ್ಗದ ಮೇಲೆ ನಡ್ಕೊಂಡು ಲಂಕೆಗೆ ಒಬ್ರು ರಾಮಚಂದ್ರ ಅಲ್ಲ, ಲಕ್ಷಾನ್ಗಟ್ಲೆ ಅಸಂಖ್ಯಾತ ಸೈನಿಕರೆಲ್ಲರೂ ನಡ್ಕೊಂಡು ಹೋದ್ರು. ಇಷ್ಟು ಶಕ್ತಿ ಈ ಭಗವಂತ ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ? ಆದ್ರೆ ರಾವಣ ಅಂತವ್ರಿಗೆ ಗೊತ್ತಾಗ್ಲಿಲ್ಲ, ಇಂಥ ಅದ್ಭುತ ಶಕ್ತಿಶಾಲಿ ವ್ಯಕ್ತಿ ಜೊತೆಗೆ ನಾನು ಜಗಳಾಡ್ಬಾರ್ದು ಅನ್ನುವಂತ ಬುದ್ಧಿ ರಾವಣನಿಗೆ ಬರ್ಲಿಲ್ಲ. ಅದಕ್ಕೆ ರಾವಣ ಏನ್ ಮಾಡಿದ್ರು, ಅಂತವರ ಪತ್ನಿಯನ್ನೇ ಅಪಹರಣೆ ಮಾಡಿದ್ರು. ಅಂದ್ರೆ ಅವ್ರಿಗೆ ಎಷ್ಟು ಬುದ್ಧಿ ನೋಡಿ, ಇವ್ರು ಭಗವಂತ ಇದಾರೆ, ಇವ್ರ ಆಶ್ರಯ ತಗೋಬೇಕು, ಕನಿಷ್ಠವಾಗಿ ಇವ್ರ ಜೊತೆಗೆ ಜಗಳಾಟಕ್ಕೆ ಹೋಗ್ಬಾರ್ದು, ಅದು ಗೊತ್ತಾಗ್ಲಿಲ್ಲ. ಅವ್ರ ಜೊತೆಗೆ ತಂಟೆಗೆ ಹೋದ್ರು ಅವರು. ಅದಕ್ಕೆ ರಾಮ ರಾವಣ ಇಬ್ರು ಬೇರೆ ಬೇರೆ ರೀತಿಯಿಂದ ಆದರ್ಶರಾಗಿದ್ದಾರೆ ಮನುಷ್ಯ ಸಮಾಜದಲ್ಲಿ. ಹೌದು, ರಾಮ ಕೂಡ ಆದರ್ಶರಾಗಿದ್ದಾರೆ, ರಾವಣ ಕೂಡ ಆದರ್ಶರಾಗಿದ್ದಾರೆ. ರಾಮ ಹೇಗೆ ಆದರ್ಶರಾಗಿದ್ದಾರೆ, ಮನುಷ್ಯ ಸಮಾಜದಲ್ಲಿ ಹೇಗಿರ್ಬೇಕು ಅನ್ನುವಂತ ವಿಷಯದಲ್ಲಿ ಆದರ್ಶರಾಗಿದ್ದಾರೆ. ಮನುಷ್ಯ ಸಮಾಜದಲ್ಲಿ ಹೇಗೆ ಇರಬಾರ್ದು ಅನ್ನುವಂಥದಕ್ಕೆ ರಾವಣ ಆದರ್ಶರಾಗಿದ್ದಾರೆ. ರಾಮನಂತ ರಾಜರು ಬೇರೆಯವ್ರ ಕಷ್ಟಗಳನ್ನ ತನ್ನ ಕಷ್ಟಗಳು ಅಂತ ತಿಳ್ಕೊತಾ ಇದ್ರು. ಯಾರದೇ ಮನೆಯಲ್ಲಿ ಏನೋ ಶೋಕ ಇದ್ರೆ ನನ್ನ ಪರಿವಾರದ ಜನರು ಹೋಗಿದ್ದಾರೆ ಅನ್ನುವಂತ ಶೋಕ ಅವರಿಗೆ ಅನಿಸ್ತಾ ಇತ್ತು. ಯಾರದೇ ಮನೆಯಲ್ಲಿ ಏನಾದ್ರು ದುಃಖ ನೋವು ಇದ್ರೆ ನನಗೆ ನೋವು ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಜನರ ಸಮಸ್ಯೆ ದುಃಖಗಳು ಕಷ್ಟಗಳು ತನ್ನ ಕಷ್ಟ ಅಂತ ಅನ್ಕೊಳ್ತಾ ಇದ್ರು ಅವರು. ಆದ್ರೆ ರಾವಣ ಆತರ ಅಲ್ಲ. ರಾವಣ ತನ್ನ ನೋವುಗಳು ಬೇರೆಯವ್ರಿಗೆ ಹೇಗೆ ಹಂಚ್ಬೇಕು, ಬೇರೆಯವ್ರ ಸುಖದ ವಸ್ತುಗಳು ನನಗೆ ಹೇಗೆ ಬರ್ಬೇಕು ಅನ್ನುವಂತ ಪ್ರವೃತ್ತಿ ಅವ್ರಿಗಿತ್ತು. ಅದಕ್ಕೆ ಬೇರೆಯವ್ರ ಹತ್ರ ಭೋಗಕ್ಕೆ ಒಳ್ಳೆ ಸ್ತ್ರೀ ಇದ್ದಾರೆ, ಅವ್ರು ನಮ್ಮ ಭೋಗಕ್ಕೆ ಬರ್ಬೇಕು ಅನ್ನುವಂತ ಪ್ರವೃತ್ತಿ ರಾವಣನಲ್ಲಿತ್ತು. ಅದಕ್ಕೆ ಈ ತರ ರಾವಣನ ಪೂಜೆ ಇವತ್ತು ಆಗಿಲ್ಲ, ರಾಮನ್ ಪೂಜೆ ಭಾರತೀಯ ಸಂಸ್ಕೃತಿಯಲ್ಲಿ ಆಗುತ್ತಿತ್ತು, ಕೃಷ್ಣನ ಪೂಜೆ ಆಗ್ತಿತ್ತು. ಇಂಥ ಮಹಾನ್ ಅದ್ಭುತ ಭಾರತೀಯ ಸಂಸ್ಕೃತಿ. ಸಣ್ಣ ವಯಸ್ಸಿನಿಂದ ಎಲ್ಲರೂ ರಾಮಕೃಷ್ಣರಿಂದ ಸಂಸ್ಕಾರಗಳನ್ನ ತಗೊಳ್ತಾ ಇದ್ರು. ಎಲ್ಲರ ಬಾಯಲ್ಲಿ ರಾಮ ಕೃಷ್ಣ ಇವೇ ಹೆಸರುಗಳಿರ್ತಾ ಇದ್ವು. ಜನರಲ್ಲಿ ಹೆಸರು ಕೂಡ ಮಕ್ಕಳಿಗೆ ಅದೇ ತರ ಇರ್ತಿದ್ರು, ರಾಮ ಕೃಷ್ಣ ಗೋಪಾಲ ಗೋವಿಂದ ಮಧುಸೂದನ ಮಾಧವ, ಈ ತರ ಅದ್ಭುತ ಹೆಸರುಗಳನ್ನ ಇಟ್ಟು ಜನರಿಗೆ ಕರಿತಾ ಇದ್ರು. ಇವೇ ಲೀಲೆಗಳನ್ನ ಚರ್ಚೆ ಮಾಡಿ ಸಣ್ಣ ವಯಸ್ಸಿನಿಂದ ಎಲ್ಲರೂ ಬೆಳಿತಾ ಇದ್ರು. ಅಜ್ಜಿ ಕತೆ ಹೇಳ್ಬೇಕಂದ್ರೆ ರಾಮಲೀಲಾ ಕೃಷ್ಣ ಲೀಲಾ ಅನ್ನು ಹೇಳ್ತಾ ಇದ್ರು. ಆದ್ರೆ ಇವತ್ತೇನಾಗ್ತಾ ಇದೆ ಭಾರತ ದೇಶದಲ್ಲಿ, ರಾಮಕೃಷ್ಣರ ಪೂಜೆಯನ್ನು ತ್ಯಾಗ ಮಾಡಿ ಸೆಲೆಬ್ರಿಟಿಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ದಲ್ಲಿ ಯಾರು ಪ್ರವೀಣರಾಗಿದ್ದಾರೆ, ಚಲನಚಿತ್ರಗಳಲ್ಲಿ ಯಾರು ಅಭಿನಯವನ್ನು ಮಾಡ್ತಾರೆ, ಅಂತ ಜನರನ್ನ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಏನ್ ಪರಿಸ್ಥಿತಿ ಆಗಿದೆ ನೋಡಿ, ಬೆಂಗಳೂರಲ್ಲಿ ಯಾವ್ದಾದ್ರು ಮೂವಿ ಥಿಯೇಟರ್ಗೆ ಹೋಗಿ ನೋಡಿ, ದೊಡ್ಡ ದೊಡ್ಡ ಫೋಟೋಗಳನ್ನ ವಿಗ್ರಹಗಳನ್ನ ಸ್ಥಾಪನೆ ಮಾಡ್ತಾರೆ ಆ ಅಭಿನೇತಾಗಳು. ಮತ್ತೆ ಅವರಿಗೆ 56 ಮಾಲೆಗಳನ್ನ ಏರ್ಸಿರ್ತಾರೆ. ಯಾವತ್ತಾದ್ರೂ ಭಗವಂತಂದು ಈ ತರ ಅದ್ಭುತವಾಗಿ ಇವತ್ತಿನ ಕಾಲದಲ್ಲಿ ನೋಡ್ತೀರಾ ನೀವು? ಭಗವಂತಂದು ಇವತ್ತಿನ ಕಾಲದಲ್ಲಿ ಈ ತರ ಆಗದೆ ಇರ್ಬೋದು, ಆದ್ರೆ ಈ ಅಭಿನೇತ್ರಿಗಳದ್ದು ಇಷ್ಟು ಆಗಿದೆ. ಜನರಿಗೆ ರಾಮ ಕಥಾ ಗೊತ್ತಿಲ್ಲ, ಕೃಷ್ಣ ಕಥಾ ಗೊತ್ತಿಲ್ಲ, ಆದ್ರೆ ಯಾವ ಚಲನಚಿತ್ರದಲ್ಲಿ ಏನಿದೆ ಅದನ್ನ ಎಷ್ಟು ಚೆನ್ನಾಗಿ ಗೊತ್ತಿದೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇರ್ತಾರೆ. ಮತ್ತೆ ಸಣ್ಣ ವಯಸ್ಸಿನಿಂದ ಮಕ್ಕಳಿಗೆ ಅದೇ ಸಂಸ್ಕಾರ ಸಿಗುತ್ತೆ, ಈ ತರ ಚಲನಚಿತ್ರಗಳನ್ನ ನೋಡ್ಬೇಕು, ಈ ತರ ಅದ್ಭುತ ಹೀರೋಗಳನ್ನ ಅವರ ಅಭಿಮಾನಿ ಆಗ್ಬೇಕು ಅಂತ. ಅಂತವರೇ ಒಬ್ರು ಇತ್ತೀಚೆಗೆ ಅವರು ತಮ್ಮ ಅಭಿಮಾನಿ ಆಗಿರುವಂತ ಒಬ್ಬ ಅಂದ್ರೆ ಅಭಿಮಾನಿಗೆ ನಿರಾಶೆ ಮಾಡ್ಬಿಟ್ರು. ಅವ್ರದ್ದು ಚರಿತ್ರೆ ಸರಿ ಇರ್ಲಿಲ್ಲ, ಆ ಚರಿತ್ರೆ ಸರಿ ಇಲ್ಲದೆ ಇರೋದು ಒಬ್ಬ ಅಭಿಮಾನಿಗೆ ಇಷ್ಟ ಆಗ್ಲಿಲ್ಲ. ಅದ್ರ ಕಾರಣಕ್ಕೆ ಏನ್ ಮಾಡಿದ್ರು, ಅವರ ಹತ್ಯೆಯನ್ನು ಮಾಡ್ಬಿಟ್ರು. ಅವರು ಮಾಡ್ಲಿಲ್ಲ, ಆದ್ರೆ ಅವ್ರು ಇನ್ನೊಬ್ರು ಅಭಿಮಾನಿಗಳು ಆತರ ಮಾಡಿದ್ರು. ನೋಡಿ,
ಈ ತರದ ಜನರು ಏನ್ ಪೂಜನೀಯರಿದಾರ? ಇವತ್ತಿನ ಕಾಲದಲ್ಲಿ ಇಷ್ಟು ಕೆಟ್ಟ ಪರಿಸ್ಥಿತಿ ಆಗಿದೆ ಅಂದ್ರೆ ಇಂಥ ಜನರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಂಸ ಭಕ್ಷಣೆ, ಮದ್ಯಪಾನ ಸೇವನೆ, ಕಾಮ ಇವೇ ಎಲ್ಲ ಕೇಂದ್ರವಾಗಿದೆ. ಯಾವ್ದಾದ್ರು ಒಂದು ಮೂವಿಯಲ್ಲಿ ಲವ್ ಸ್ಟೋರಿ ಇಲ್ಲ, ಪ್ರೇಮ ಕಥೆ ಇಲ್ಲ ಅಂದ್ರೆ ಆ ಮೂವಿ ಇವತ್ತಿಗೂ ಸೂಪರ್ ಹಿಟ್ ಆಗುತ್ತಾ? ಇಲ್ಲ. ಎಲ್ಲರಿಗೂ ಅದೇ ಬೇಕು, ಆಕರ್ಷಣೆ, ಪುರುಷ ಸ್ತ್ರೀ ಪ್ರೇಮ ಕಾಮ ಇದೇ ಬೇಕು. ಇದು ಬಿಟ್ಟು ಬೇರೆ ಏನು ಬೇಡ ಜನರಿಗೆ. ಆ ಅದು ಒಂದೇ ಜನ ಯೋಚನೆ ಮಾಡ್ತಾರೆ. ಮತ್ತೆ ಇದನ್ನೆಲ್ಲ ಮೂವಿಗಳಲ್ಲೇ ನೋಡಿ ಹೇಗೆ ಅದ್ಭುತವಾಗಿ ಹುಡುಗಿಯರನ್ನ ಇಂಪ್ರೆಸ್ ಮಾಡ್ತಾರೆ, ಹೇಗೆ ಅವರಿಗೆ ಡೇಟಿಂಗ್ ಕರ್ಕೊಂಡು ಹೋಗ್ತಾರೆ, ಇದನ್ನೆಲ್ಲ ನೋಡಿ ಸಾಮಾನ್ಯ ಜನರು ಅದನ್ನ ಅನುಕರಣೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಪ್ರಾಮಾಣಿಕವಾಗಿರುವಂತ ಹುಡುಗಿಯರನ್ನ ದಾರಿ ತಪ್ಪಿಸ್ತಾರೆ. ಆ ತರ ಹುಡುಗಿಯರು ಕೂಡ ಹುಡುಗರನ್ನ ದಾರಿ ತಪ್ಪಿಸ್ತಾರೆ. ಎಷ್ಟು ಕೆಟ್ಟ ಸಂಸ್ಕೃತಿ ಆಗ್ಬಿಟ್ಟಿದೆ ಎಲ್ಲಾ ಕಡೆ. ನೀವು ಸ್ಕೂಲ್ ಕಾಲೇಜ್ಗಳಲ್ಲಿ ನೋಡಿ, ಸಣ್ಣ ಸಣ್ಣ ಸ್ಕೂಲ್ಗಳಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೂ ಕೂಡ ಈ ತರ ಸಂಸ್ಕೃತಿ ಆಗಿದೆ. ಈ ತರ ಜನ ದಾರಿ ತಪ್ಪಿಸ್ತಾ ಇದ್ದಾರೆ. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಇಲ್ಲಿಂದನೇ ಬರ್ತಾ ಇದೆ. ಪುರುಷ ಸ್ತ್ರೀಗಳ ಪರಸ್ಪರ ಸಂಬಂಧ ಹತ್ತಿರ ಬರೋದು ಇದೆಲ್ಲ ಫಿಲ್ಮ್ ಇಂಡಸ್ಟ್ರಿಯಿಂದಾನೇ ಬರ್ತಾ ಇದೆ. ಅದ್ ಬಿಟ್ಟು ಇನ್ನೆಲ್ಲಿಂದ ಬರುತ್ತಲ್ಲ. ಈ ತರ ಆಸುರಿ ಸಂಸ್ಕೃತಿ ಎಲ್ಲಾ ಕಡೆ ಬರ್ತಾ ಇದೆ. ನೀವು ಹಳೆ ಕಾಲದಲ್ಲಿ ನೋಡಿ, ಒಂದ್ 50 ವರ್ಷ 100 ವರ್ಷದ ಹಿಂದೆ ಕೂಡ ಈ ಸಂಸ್ಕೃತಿ ಇತ್ತು. ಏನಂತೆ, ಯಾರು ಈ ತರ ನರ್ತನೆ ಮಾಡ್ತಾರೆ, ನಾಟಕ ಮಾಡ್ತಾರೆ, ಅವರು ಬರೀ ಮನೋರಂಜನೆಗೋಸ್ಕರ ಇರ್ತಿದ್ರು. ಅವರು ಒಂದ್ ಸ್ವಲ್ಪ ಕೆಳಮಟ್ಟಿನ ಜನ. ಏನೋ ನೀನು ಕುಣಿಯೋರ್ ಹತ್ರ ಹೋಗ್ತೀಯಾ ಅಂತ ಅಂತಿದ್ರು ಅವರು. ಅಂದ್ರೆ ಅವನು ಒಂಥರ ಅಸಭ್ಯ ಅಸಂಸ್ಕೃತ ವ್ಯಕ್ತಿ ಇದ್ದಾನೆ. ಯಾರು ಕುಣಿತಾ ಇರ್ತಾರೆ ಅಂತವ್ರ ನಾಟಕವನ್ನು ಅಂತ ನರ್ತನೆಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಅಸಭ್ಯ ಅಸಂಸ್ಕೃತ ವ್ಯಕ್ತಿ ಅಂತ ಅವ್ರು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ರು. ಅದಕ್ಕೆ ಯಾರು ಆತರ ನೀನು ಬರೀ ಕುಣಿಯೋ ಅಂತ ಕೆಲಸ ಮಾಡ್ತೀಯನು, ನರ್ತನೆ ಮಾಡುವಂತ ಕೆಲಸ ಮಾಡ್ತೀಯನು ಅಂತ ಹೇಳಿದ್ರೆ ಅದೊಂದು ಕೆಟ್ಟ ಶಬ್ದ ಇರ್ತಿತ್ತು. ಇವತ್ತಿನ ಕಾಲದಲ್ಲಿ ಏನಾಗಿದೆ ಭಾರತ ಭೂಮಿಯಲ್ಲಿ, ಯಾರಿಗೂ ಇದು ಕೆಟ್ಟ ಅನಿಸ್ತಾ ಇಲ್ಲ, ಎಲ್ಲರಿಗೂ ಅಭಿಮಾನ ಅನಿಸ್ತಾ ಇದೆ. ಈ ಸ್ಕೂಲ್ ಪ್ರೋಗ್ರಾಮ್ ನಡೀತಾ ಇರ್ತವೆ. ಆ ಸ್ಕೂಲ್ ಪ್ರೋಗ್ರಾಮ್ ಅಲ್ಲಿ ಬಾಲಿವುಡ್ ಆಕ್ಟರ್ಸ್ ತರ ತಮ್ಮ ಮಕ್ಕಳು ಸ್ಟೇಜ್ ಅಲ್ಲಿ ಡಾನ್ಸ್ ಮಾಡಿದ್ರೆ ತಂದೆ ತಾಯಂದ್ರಿಗೆ ಎಷ್ಟು ಅಭಿಮಾನ ಆಗುತ್ತೆ, ಎಷ್ಟು ಅದ್ಭುತವಾಗಿ ನರ್ತನೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರ ಮುಂದೆ ಈ ತರ ಮಾಡ್ತಾ ಇದ್ರೆ. ಒಂದು ಕಾಲದಲ್ಲಿ ಇದು ಬಹಳ ಅಸಭ್ಯ ಅಸಂಸ್ಕೃತಿಯ ವಾತಾವರಣ ಇರ್ತಿತ್ತು. ಮತ್ತೆ ಈ ಚಲನಚಿತ್ರಗಳಲ್ಲಿ ಎಷ್ಟು ಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ, ತುಂಬಾ ಹಿಂಸೆ. ಆ ಹಿಂಸೆ ಏನಾಗಿದೆ ಅದು ಬಹಳ ಅಂದ್ರೆ ಪ್ರಮುಖವಾಗಿದೆ ಎಲ್ಲಾ ಚಲನಚಿತ್ರಗಳಲ್ಲಿ. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲ ಬಾಲಿವುಡ್ ಇಂದ ಬರ್ತಾ ಇದೆ. ಬಾಲಿವುಡ್ ಇಂದ ಎಲ್ಲಾ ಸಂಸ್ಕೃತಿಯಲ್ಲಿ ಹಿಂಸೆ ಬರ್ತಾ ಇದೆ. ಆ ಹಿಂಸೆಗೆ ಮೂಲ ಕಾರಣ ವಾಸ್ತವಿಕವಾಗಿ ಇದೆಲ್ಲ ಅಂಡರ್ ವರ್ಲ್ಡ್ ಇಂದ ಬರ್ತಾ ಇದೆ. ಈ ರಹಸ್ಯಗಳು ಯಾರು ಹೇಳಲ್ಲ. ಅಂಡರ್ ವರ್ಲ್ಡ್ ದವರು ದುಡ್ಡು ಕೊಟ್ಟು ಈ ತರ ಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಗುಂಡಗಳನ್ನ ವರ್ಣನೆ ಮಾಡುವಂತ ಕಾರ್ಯಗಳನ್ನ ಮಾಡಿಸ್ಲಿಕ್ಕೆ ಅದನ್ನ ಮಾಡ್ತಾ ಇದ್ದಾರೆ. ಈ ತರ ಮಾಡಿ ಸಾಮಾನ್ಯ ಜನರಿಗೆ ಸಿಕ್ಕಾಕ್ಸ್ತಾ ಇದ್ದಾರೆ. ಅವರಿಗೂ ಕೂಡ ಹಿಂಸೆ ಕಡೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈ ಹೀರೋಗಳು ಯಾರನ್ನ ನೀವು ಹೀರೋ ಅಂತ ನಂಬ್ತಾ ಇದ್ದೀರಿ, ಜನ ಎಷ್ಟು ಹೀರೋ ಅಂತ ಅವ್ರಿಗೋಸ್ಕರ ಹಾರ ಹಾಕ್ತಾರೆ, ಮಾಲೆ ಹಾಕ್ತಾರೆ. ವಾಸ್ತವಿಕ ಜೀವನದಲ್ಲಿ ಅವರು ವಿಲನ್ ಆಗಿದ್ದಾರೆ. ನಾಯಕರು ವಾಸ್ತವಿಕ ಜೀವನದಲ್ಲಿ ಖಳನಾಯಕರಾಗಿದ್ದಾರೆ. ಎಷ್ಟು ಕೆಟ್ಟದಾಗಿ ಅವರ ಅಭಿಮಾನಿಗಳನ್ನ ಹತ್ಯೆ ಮಾಡಿದ್ದಾರೆ ನೋಡಿ. ಯಾರಾದ್ರೂ ಕಲ್ಪನೆ ಮಾಡ್ಲಿಕ್ಕೆ ಆಗುತ್ತಾ? ಆ ಅಭಿಮಾನಿ ಸಾಯೋ ಸಮಯದಲ್ಲಿ ಏನ್ ಪಶ್ಚಾತ್ತಾಪದಿಂದ ಸತ್ತಿರ್ಬೋದು. ನಾವು ಇಲ್ಲಿ ಚರ್ಚೆ ಮಾಡ್ತಿದ್ವಿ ಅಂತ್ಯಕಾಲೇ ಚ ಮಾಮೇವಂ, ಅಂತ್ಯಕಾಲದಲ್ಲಿ ಕೃಷ್ಣನ್ ಸ್ಮರಣೆ ಆಗ್ಬೇಕು ಅಂತ. ಆ ಅಭಿಮಾನಿ ಅಂತ್ಯಕಾಲದಲ್ಲಿ ಏನ್ ಸ್ಮರಣೆ ಮಾಡಿರ್ಬೋದು? ಈ ತರ ದಂಭ ನಾಯಕರು, ಈ ತರ ಖಳನಾಯಕರನ್ನ ನಂಬಿ ನನ್ನ ಇಡೀ ಜೀವನವನ್ನೇ ವ್ಯರ್ಥ ಮಾಡ್ಬಿಟ್ಟಲ್ಲ ಅನ್ನುವಂತ ಪಶ್ಚಾತ್ತಾಪದಲ್ಲಿ ಅವನು ದೇಹ ತ್ಯಾಗ ಮಾಡಿರ್ಬೋದು. ಆದ್ರೆ ತಪ್ಪು ಈ ಜನರದಿದೆ. ಅವರು ನಿಜವಾದ ನಾಯಕರು, ರಾಮ, ಹನುಮಂತ, ಕೃಷ್ಣ, ಅರ್ಜುನ, ಭೀಮಸೇನ ಇಂಥ ನಿಜವಾದ ನಾಯಕರನ್ನು ನಂಬೋದನ್ನ ಬಿಟ್ಟು ಈ ತರ ಖಳನಾಯಕರನ್ನ ನಂಬ್ತಾ ಇದ್ದಾರೆ. ನಿಜವಾದ ನಾಯಕರು ಇವರು. ನಿಜವಾದ ನಾಯಕಿಯರು ಯಾರು? ನಿಜವಾದ ಹೀರೋಗಳು ಇವರು. ನಿಜವಾದ ಹೀರೋಯಿನ್ಗಳು ಯಾರು? ಸೀತಾ, ದ್ರೌಪದಿ, ಕುಂತಿ, ಈ ತರ ವ್ಯಕ್ತಿಗಳು ನಿಜವಾದ ನಾಯಕಿಯರು. ಯಾಕೆಂದ್ರೆ ಇವರು ಅದ್ಭುತ ಭಕ್ತಿಯನ್ನು ಪ್ರದರ್ಶನ ಮಾಡಿದ್ರು, ಅದ್ಭುತ ಚರಿತ್ರೆಯನ್ನು ತೋರಿಸಿದ್ರು. ಈ ತರ ಚರಿತ್ರೆಹೀನ ವ್ಯಕ್ತಿಗಳಲ್ಲ. ಈ ಅಭಿಮಾನಿಗಳು ಸಣ್ಣ ವಯಸ್ಸಿನಿಂದ ರಾಮ ಕೃಷ್ಣ ಕಥಾನು ಕೇಳ್ಕೊಂಡಿದ್ರೆ ಇವತ್ತು ಜೀವನದಲ್ಲಿ ಸಂತುಷ್ಟವಾಗಿರ್ತಿದ್ರು, ಸುಖಿಯಾಗಿರ್ತಿದ್ರು. ಅವರು ನಿಜವಾದ ನಾಯಕರ ಬಗ್ಗೆ ವರ್ಣನೆಯನ್ನು ಕೇಳ್ತಾ ಇದ್ರು ಹೊರತು ಖಳನಾಯಕರ ಬಗ್ಗೆ ವರ್ಣನೆಯನ್ನು ಕೇಳ್ತಾ ಇರ್ಲಿಲ್ಲ. ಇದು ನಾನು ಒಬ್ಬನೇ ಹೇಳಿರೋ ಮಾತಲ್ಲ. ನಾನು ಅಥವಾ ಸಾಮಾನ್ಯ ಈ
ಪಾಠ ಪ್ರವಚನ ಕೊಡುವಂತ ಜನ ಹೇಳಿರೋ ಮಾತಲ್ಲ. ಈ ಸ್ಯಾಂಡಲ್ವುಡ್ ದಲ್ಲಿರುವಂತ ಇನ್ನೊಬ್ಬ ಹೀರೋ ಕೂಡ ಅದೇ ಹೇಳಿದ್ರು, ಇದೇ ಮಾತನ್ನ ಬೇರೆ ಹೀರೋ ಹೇಳಿದ್ದಾರೆ. ನಮ್ಮನ್ನ ಭಗವಂತನ ಸ್ಥಾನದಲ್ಲಿ ಯಾಕೆ ಏರಿಸ್ತಾ ಇದ್ದೀರಾ? ನಾವು ಸಾಮಾನ್ಯ ವ್ಯಕ್ತಿಗಳಿದ್ದೇವೆ, ನಮ್ಮಲ್ಲೂ ಕೂಡ ದೋಷಗಳಿದ್ದಾವೆ, ನಿಮ್ ತಪ್ಪು ನಮಗೆ ಇಷ್ಟು ದೊಡ್ಡ ಸ್ಥಾನದಲ್ಲಿ ಏರಿಸ್ತಾ ಇದ್ದೀರಾ ಅಂತ ಇನ್ನೊಬ್ರು ಅಭಿನೇತ ಹೇಳ್ತಾ ಇದ್ದಾರೆ. ಹೌದು, ಜನ ಆತರ ತಪ್ಪು ಮಾಡ್ತಾ ಇದ್ದಾರೆ. ಸ್ವಲ್ಪ ವರ್ಷದ ಹಿಂದೆ ದಕ್ಷಿಣ ಭಾರತದಲ್ಲಿ ಒಬ್ಬ ಅಭಿನೇತ್ರಿ, ಅವಳು ಬಹಳ ಅಂದ್ರೆ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ಅವರ ಅಭಿಮಾನಿಗಳು ಅವ್ರಿಗೋಸ್ಕರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅವ್ರು ಪೂಜೆಯನ್ನು ಮಾಡ್ತಾ ಇದ್ರು ಅವರಲ್ಲಿ. ಸೊ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ಏನಂತೆ, ವಿವಾಹಕ್ಕಿಂತ ಮುಂಚೆ ಸಂಬಂಧ ಇಟ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಅಂತ. ಆ ತರ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅಭಿಮಾನಿಗಳು ಬಂದು ಅವ್ರ ದೇವಸ್ಥಾನವನ್ನು ಒಡೆದಾಕ್ತಿದ್ರು. ನೋಡಿ, ಇವತ್ತು ಕೂಡ ಭಾರತದಲ್ಲಿ ಒಂದ್ ಸ್ವಲ್ಪ ಸಂಸ್ಕೃತಿ ಸಂಸ್ಕಾರ ಉಳಿದಿದೆ. ಇವತ್ತು ಕೂಡ ಚರಿತ್ರೆ ಹಾಳಾಯ್ತಂದ್ರೆ ಅವ್ರಿಗೆ ಯಾರು ಅಭಿಮಾನಿಗಳು ಉಳಿಯಲ್ಲ. ಇವತ್ತು ಕೂಡ ಜನರಿಗೆ ಚರಿತ್ರೆ ಬಹಳ ಮಹತ್ವಪೂರ್ಣವಾಗಿದೆ. ಆದ್ರೆ ಪುರಾಣ ಕಾಲದಲ್ಲಿರುವಂತ ಅಭಿನೇತಾಗಳು ನೋಡಿ, ಪುರಾಣ ಕಾಲದಲ್ಲಿರುವಂತ ಸೆಲೆಬ್ರಿಟೀಸ್ ನೋಡಿ, ಯಾವ ಕಾರಣಕ್ಕೂ ಅವ್ರ ಚರಿತ್ರೆ ಈ ತರ ಆಗಿರ್ಲಿಲ್ಲ. ಇವತ್ತು ಎಷ್ಟಿದೆ ನೋಡಿ, ಈ ಚರಿತ್ರೆ ಅಂತೂ ಸರಿ ಇಲ್ಲ. ಮದ್ಯಪಾನ, ಆಮೇಲೆ ಈ ತರ ನಶೀಲಿ ಪದಾರ್ಥ ಸೇವನೆ, ಇದೆಲ್ಲ ಎಷ್ಟು ಜಾಸ್ತಿ ಇದೆ. ಇಷ್ಟೆಲ್ಲ ಆಗಿಯೂ ಕೂಡ ಅವ್ರದ್ದು ಜೀವನ ಎಷ್ಟು ಎಲ್ಲಾ ಕಡೆ ಪ್ರಚಾರ ಆಗ್ತಿದೆ. ಪ್ರತಿಯೊಂದು ನ್ಯೂಸ್ ಪೇಪರ್ ಅಲ್ಲಿ ಈ ಅಭಿನೇತ ನೋಡಿ ಇವ್ರ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಇವ್ರ ಜೊತೆಗೆ ಡೇಟಿಂಗ್ ಮಾಡ್ತಾ ಇದ್ದಾರೆ, ಇವ್ರ ಜೊತೆಗೆ ಮದುವೆ ಆಗ್ತಾ ಇದೆ, ಇವ್ರ ಜೊತೆಗೆ ಡಿವೋರ್ಸ್ ಆಗ್ತಾ ಇದೆ. ಇದೆಲ್ಲ ನ್ಯೂಸ್ ಅಲ್ಲಿ ಬರುವಂತ ವಿಷಯಗಳ. ಯಾರ್ದೋ ಜೀವನದಲ್ಲಿ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ, ಸಂಭೋಗ ಮಾಡ್ತಾ ಇದ್ದಾರೆ, ಅದೇನ್ ಚರ್ಚೆಯ ವಿಷಯ ಅದು. ಆದ್ರೆ ಜನರು ಇಷ್ಟು ಮೂರ್ಖರಾಗಿದ್ದಾರೆ, ಇದನ್ನ ಓದ್ತಾ ಇದ್ದಾರೆ, ಮತ್ತೆ ಇಂಥ ಜನರನ್ನ ಹೀರೋಸ್ ಅಂತ ಮಾಡ್ಕೊಂಡಿದ್ದಾರೆ. ಇವ್ರು ಯಾರಿಗೂ ಚರಿತ್ರೆ ಇಲ್ಲ, ಸಮಯ ವ್ಯರ್ಥ. ಶ್ರೋತವ್ಯಾಧೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹ ಮೇದಿನಾಮ್ ಅಂತ ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ. ಸಾವಿರಾರು ವಿಷಯಗಳಿದಾವೆ ಚರ್ಚೆಗೆ. ಆ ಸಾವಿರಾರು ವಿಷಯಗಳನ್ನ ಚರ್ಚೆ ಮಾಡಿ ಆತ್ಮತತ್ವದ ಬಗ್ಗೆ ಏನೂ ಜ್ಞಾನ ಸಿಗಲ್ಲ. ಅದಕ್ಕೆ ಭಾರತೀಯ ಜನರು ಏನ್ ಮಾಡ್ತಾ ಇದ್ದಾರೆ, ಈ ತರದ್ದು ವಿಷಯದಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು. ಭಾರತ ಭೂಮಿತೆ ಹೊಯ್ಲಾ ಜನಮನುಷ್ಯ ಜನಮ ಯಾರ್ ಜನ್ಮ ಸಾರ್ಥಕ ಕರಿ ಕರಾ ಪರೋಪಕಾರ. ಭಾರತ ಭೂಮಿಯಲ್ಲಿ ಅದ್ಭುತ ಜ್ಞಾನ ಇದೆ, ಜ್ಞಾನದ ಖಜಾನೆ ಇದೆ. ಈ ವೇದಶಾಸ್ತ್ರಗಳಿದಾವೆ, ಭಾಗವತ್ ಪುರಾಣ ಇದೆ, ಭಗವದ್ಗೀತೆ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ಹೊರಗಡೆ ಪ್ರಚಾರ ಮಾಡ್ಬೇಕು. ನಿಜವಾಗಿ ಪೂಜೆ ಯೋಗ್ಯರಾಗಿದ್ದಾರೆ, ವರ್ಣನೆ ಯೋಗ್ಯರ ಯಾರಿದ್ದಾರೆ? ಭಗವಾನ್ ಶ್ರೀ ರಾಮಚಂದ್ರ ವರ್ಣನೆ ಯೋಗ್ಯರಿದ್ದಾರೆ, ಭಗವಾನ್ ಶ್ರೀಕೃಷ್ಣ ವರ್ಣನೆ ಯೋಗ್ಯರಿದ್ದಾರೆ. ಇವತ್ತು ಕೂಡ ಹಳ್ಳಿಗಳಲ್ಲಿ ಅವ್ರ ಹೆಸರನ್ನು ತಗೊಳ್ತಾ ಇದ್ದಾರೆ. ಇವರು ವರ್ಣನೀಯವಾದದ್ದು, ಇವರು ವರ್ಣನೆ ಮಾಡ್ಬೇಕು. ಇದನ್ನ ಭಾರತ ಭೂಮಿಯವರು ಪ್ರಚಾರ ಮಾಡ್ಬೇಕು ಹೊರತು ಈ ಸೆಲೆಬ್ರಿಟಿಗಳನ್ನ ಪೂಜೆ ಮಾಡೋದನ್ನ ನಿಲ್ಸ್ಬಿಡ್ಬೇಕು. ಎಲ್ಲಕ್ಕಿಂತ ಮುಂಚೆ ಜನ ಏನ್ ಮಾಡ್ಬೇಕು? ಎಲ್ಲಕ್ಕಿಂತ ಮುಂಚೆ ಜನ ಮೂವಿಯನ್ನು ನೋಡೋದನ್ನ ನಿಲ್ಸ್ಬಿಡ್ಬೇಕು. ಚಲನಚಿತ್ರಗಳು, ಟಿವಿಗಳು, ಸೀರಿಯಲ್ಗಳು ಇವು ಏನು ಲಾಭಕ್ಕಿಲ್ಲ, ಅವು ತುಂಬಾ ಹಾನಿ ಮಾಡುತ್ತೆ. ನಾನು ನಿಜವಾಗಿ ಈ ಅಭಿಮಾನಿ ಯಾರಿಗೆ ಪ್ರಾಣ ತ್ಯಾಗ ಮಾಡ್ಬೇಕಾಯ್ತು, ಅವ್ರ ಪರಿವಾರದ ವ್ಯಕ್ತಿ ನಾನಾಗಿದ್ರೆ ನಾನು ಆ ಕ್ಷಣನೇ ಚಲನಚಿತ್ರಗಳನ್ನ ನೋಡೋದ್ ಬಿಟ್ಬಿಡ್ತಾ ಇದ್ದೆ. ಯಾಕೆ? ಈ ಚಲನಚಿತ್ರಗಳನ್ನ ನೋಡೋದ್ರಿಂದ ಆ ಪರಿವಾರಕ್ಕೆ ಎಂತ ದೊಡ್ಡ ಹಾನಿಯಾಗಿದೆ. ಅವರು ಪಾಪ ಎಷ್ಟು ನೋವು ಅನುಭವಿಸ್ತಾ ಇರ್ಬೇಕು ಈ ಚಲನಚಿತ್ರಗಳಿಂದ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ನೋಡೋದನ್ನ ಬಿಟ್ಟು ಬಿಡ್ಬೇಕು. ಅಲ್ಲಿ ಏನಿದೆ, ಯಾವ್ದಾದ್ರು ಒಂದು ಸ್ತ್ರೀ ಬಗ್ಗೆ ಗುಣಗಾನ ಇದೆ, ಓ ನೀನು ತುಂಬಾ ಚೆನ್ನಾಗಿದೀಯಾ, ನೀನು ಸುಂದರವಾಗಿದೀಯಾ, ಚೆಲುವೆ ಆಗಿದೀಯಾ ಅಂತ. ಸ್ವಲ್ಪ ವರ್ಷ ಆದ್ಮೇಲೆ ಅಭಿನೇತ್ರಿ ವಯಸ್ಸಾಗ್ಬಿಡುತ್ತೆ, ಅವ್ರಿಗೆ ಆತರ ಚೆಲುವೆ ಸುಂದರ ಏನೂ ಇರಲ್ಲ. ಆದ್ರೆ ಈ ಕಾಲದಲ್ಲಿ ಆತರ ಇದ್ದಾರೆ ಅಂತ ಅದು ಅಂತದೇನ್ ಇರಲ್ಲ. ಅದೆಲ್ಲ ಲಕ್ಷಾನ್ಗಟ್ಲೆ ಖರ್ಚು ಮಾಡಿ ಮೇಕಪ್ ಮಾಡಿ ಮುಖ ಎಲ್ಲ ಬಣ್ಣ ಹಚ್ಚಿದ್ಮೇಲೆ ಅವ್ರು ಅಷ್ಟು ಚೆನ್ನಾಗಿ ಸುಂದರವಾಗಿ ಕಾಣ್ತಾರೆ. ಅವರು ಗುಣಗಾನಕ್ಕೋಸ್ಕರ ಈ ತರ ಸಮಯವನ್ನು ಹಾಳು ಮಾಡಿ, ದುಡ್ಡನ್ನು ಹಾಳು ಮಾಡಿ, ಚೇತನೆಯನ್ನು ಹಾಳು ಮಾಡಿ ಏನ್ ಪ್ರಯೋಜನ? ಆಗಿನ ಕಾಲದಲ್ಲಿ ಅಜಾಮಿಳ ಅನ್ನೋ ಒಬ್ಬ ಬ್ರಾಹ್ಮಣ ಇದ್ದ, ಒಳ್ಳೆ ಬ್ರಾಹ್ಮಣ ಕರ್ತವ್ಯಗಳನ್ನ ಮಾಡ್ತಾ ಇದ್ದ. ಕಾಡಿಗೆ ಹೋದಾಗ ಒಂದು ಸರ್ತಿ ಈ ತರ ಚಂದ್ರ ಚಕೋರಿ, ಚೆಲುವೆ ಈ ತರ ಹಾಡುಗಳನ್ನ ಕೇಳಿ ದಾರಿ ತಪ್ಪಿಬಿಟ್ಟಿದ್ದ. ಆ ವೇಶ್ಯೆ ಜೊತೆಗೆ ಸಂಬಂಧವನ್ನು ಮಾಡ್ಕೊಂಡು ತನ್ನ ಇಡೀ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಟ್ಟ. ಎಲ್ಲಾ ತರದ ಲೂಟಿ, ದರೋಡೆ ಕೆಲ್ಸ, ಆಮೇಲೆ ಮೋಸ, ವ್ಯಭಿಚಾರ, ಎಲ್ಲಾ ತರದ ಕಾರ್ಯಗಳನ್ನ ಅಜಾಮಿಲ ಮಾಡಿದ್ದ. ಬರೀ ಒಂದು ದೃಶ್ಯವನ್ನು ನೋಡಿ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ದಿನಾ ರಾತ್ರಿ ಇದೇ ದೃಶ್ಯ ಕಾಣ್ತಾ ಇದೆ. ಎಲ್ಲಾ ವಯಸ್ಸಾದವರು ಇದನ್ನ ನೋಡ್ತಾರೆ, ಯುವಕರು ಇದನ್ನ ನೋಡ್ತಾರೆ, ಸಣ್ಣ ಮಕ್ಕಳಿಗೆ ಇದೇ ಸಂಸ್ಕಾರ ಸಿಗುತ್ತೆ.
ಗರ್ಭಿಣಿ ಆಗಿರುವಂತ ಸ್ತ್ರೀಗಳು ತುಂಬಾ ಒಳ್ಳೆ ಕಥೆಯನ್ನು ಕೇಳ್ಬೇಕು, ರಾಮ ಕೃಷ್ಣನ ಕಥೆಯನ್ನು ಕೇಳ್ಬೇಕು ಅಂತ ಪುರಾತನ ಕಾಲದಿಂದ ಹೇಳ್ಕೊಂಡ್ ಬರ್ತಾ ಇದೆ. ಪ್ರಹ್ಲಾದ್ ಮಹಾರಾಜರು ಗರ್ಭದಿಂದ ಇಡೀ ಭಾಗವತವನ್ನು ಕೇಳಿದ್ರು. ಇಂಥದ್ದು ಇವತ್ತು ಗರ್ಭಿಣಿ ಸ್ತ್ರೀಯರು ಅದೇ ತರ ನೋಡಿ ಸಣ್ಣ ಗರ್ಭದಿಂದನೇ ಆ ಸಂಸ್ಕಾರವನ್ನು ಕೊಡ್ತಾರೆ. ಹುಟ್ಟಿದ ತಕ್ಷಣ ಮಕ್ಕಳಿಗೂ ಕೂಡ ಅದೇ ಮೂವಿಗಳನ್ನ ತೋರಿಸ್ತಾರೆ. ಇದು ಪರಿಸ್ಥಿತಿ ಬರ್ತಾ ಇದೆ. ಇದರಿಂದ ಸಮಾಜದಲ್ಲಿ ಏನಾಗುದು? ಇದರಿಂದ ಸಮಾಜದಲ್ಲಿ ಖಳನಾಯಕರೇ ಜಾಸ್ತಿ ಆಗ್ತಾರೆ ಹೊರತು ನಾಯಕರು ಜಾಸ್ತಿ ಆಗಲ್ಲ. ಅದಕ್ಕೆ ಇವುಗಳನ್ನ ನೋಡೋದನ್ನ ನಿಲ್ಸ್ಬಿಡ್ಬೇಕು. ನಾನು 18 ವರ್ಷ ಆಯ್ತು ಒಂದು ಚಲನಚಿತ್ರ ನೋಡಿಲ್ಲ. ಅದಕ್ಕೆ ನನಗೆ ಒಂದು ಮ್ಯಾರೇಜ್ ಆಫರ್ ಕೂಡ ರಿಜೆಕ್ಟ್ ಆಗಿತ್ತು. ಒಬ್ರು ನನಗೆ ನಾನ್ ಮದ್ವೆ ಆಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ನೀವು ಮೂವಿಗಳನ್ನ ನೋಡಲ್ಲ ಅಂತ. ಅದಕ್ಕೆ ನಾವು ಬೇಡ ಈ ತರ. ಅದಕ್ಕೆ ನಾವು ನಿಜವಾದ ನಾಯಕರನ್ನ ಪೂಜೆ ಮಾಡೋದನ್ನ ಶುರು ಮಾಡ್ಬೇಕು ಹೊರತು ಖಳನಾಯಕರನ್ನ ಪೂಜೆ ಮಾಡಬಾರ್ದು. ನಿಜವಾದ ನಾಯಕರು ನಮ್ಮ ಪುರಾಣದಲ್ಲಿದ್ದಾರೆ. ರಾಮ, ಕೃಷ್ಣ, ಹನುಮಂತ ಇವರು ನಿಜವಾದ ನಾಯಕರು. ಇಲ್ಲಾದ್ರೆ ಇಡೀ ಸಂಸ್ಕೃತಿ ಹೋಗ್ಬಿಡುತ್ತೆ, ಚರಿತ್ರೆ ಹೋಗ್ಬಿಡುತ್ತೆ. ಎಲ್ಲಾ ಕಡೆ ಬರೀ ಹಿಂಸೆ, ಕಾಮ ಇದೊಂದೇ ಎಲ್ಲರ ಜೀವನದಲ್ಲಿ ಒಂದು ಭಾಗ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ಅತಿ ಅವಶ್ಯಕವಾಗಿದೆ ನಾವು ಭಾರತವನ್ನು ಉಳಿಸ್ಬೇಕು. ಭಾರತವನ್ನು ಉಳಿಸ್ಬೇಕಂದ್ರೆ ಭಾಗವತ ಧರ್ಮವನ್ನು ಪ್ರತಿಪಾದನೆ ಮಾಡ್ಬೇಕು. ಮನೆ ಮನೆಗೆ ಭಾಗವತ ಪುರಾಣವನ್ನು ತಲುಪಿಸ್ಬೇಕು. ಜನರು ಈ ಚಲನಚಿತ್ರಗಳ ಮೇಲೆ ಎಷ್ಟು ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ, ಆಮೇಲೆ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಆ ಪೋಸ್ಟರು ಫೋಟೋ ಹಾಕ್ಲಿಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿರ್ಬೇಕು, ಕೊನೆಗೆ ಪರಿಣಾಮ ಇದಾಗ್ತಾ ಇದೆ. ಅದನ್ನೆಲ್ಲ ಮಾಡೋದನ್ನ ಬಿಟ್ಟು ಅದೇ ದುಡ್ಡಿನಿಂದ ಭಾಗವತ್ ಪುರಾಣವನ್ನು ಕೊಂಡ್ಕೊಳ್ಳಿ. ಇವತ್ತಿನ ಕಾಲದಲ್ಲಿ ಬರೀ 11,000 ರೂಪಾಯಿಗೆ ಸಿಗ್ತಾ ಇದೆ. ಏನ್ ಬರುತ್ತೆ ಇವತ್ತಿನ ಕಾಲದಲ್ಲಿ? ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ಇದನ್ನ ತಗೊಂಡು ಭಾಗವತ್ ಪುರಾಣವನ್ನು ಮನೆಗೆ ತಗೊಂಬನ್ನಿ, ಚೈತನ್ಯ ಚರಿತಾಮೃತವನ್ನು ಮನೆಗೆ ತಗೊಂಬನ್ನಿ, ಭಗವದ್ಗೀತೆಯನ್ನು ಮನೆಗೆ ತಗೊಂಬನ್ನಿ. ಇದನ್ನ ಅಧ್ಯಯನ ಮಾಡಿ. ಇದರಿಂದ ನಿಜವಾದ ನಾಯಕರಾಗಿರುವಂತ ರಾಮಕೃಷ್ಣರ ಬಗ್ಗೆ ಗುಣಗಾನ ಆಗುತ್ತೆ. ಭಾರತದ ಮರ್ಯಾದೆ ಮತ್ತೆ ಬಂದ್ಬಿಡುತ್ತೆ. ಭಾಗವತದ ದೀಪದಿಂದ, ಭಾಗವತದ ಸೂರ್ಯೋದಯದಿಂದ ಭಾರತದ ಮರ್ಯಾದೆ ಮತ್ತೆ ಬರುತ್ತೆ. ಈ ಸಣ್ಣ ಸಣ್ಣ ದೀಪಗಳನ್ನ ನೀವು ಆಶ್ರಯ ತಗೊಳ್ಬೇಡಿ. ಸೂರ್ಯನನ್ನ ಆಶ್ರಯ ತಗೊಳ್ಳಿ. ರಾಮಕೃಷ್ಣ ಅನ್ನುವಂತ ಸೂರ್ಯನನ್ನ ಆಶ್ರಯ ತಗೊಳ್ಳಿ. ಈ ಸಣ್ಣ ಸಣ್ಣ ದೀಪಗಳಾಗಿರುವಂತ ನಾಯಕರನ್ನ ಆಶ್ರಯ ತಗೊಳ್ಬೇಡಿ. ಅದಕ್ಕೆ ರಾಮ ಪ್ರಸಿದ್ಧ ಆಗ್ಲಿ, ಕೃಷ್ಣ ಪ್ರಸಿದ್ಧ ಆಗ್ಲಿ, ನರಸಿಂಹರು ಪ್ರಸಿದ್ಧ ಆಗ್ಲಿ, ಪ್ರಹ್ಲಾದರು ಪ್ರಸಿದ್ಧ ಆಗ್ಲಿ. ಚಲನಚಿತ್ರಗಳು ಇದೇ ತರ ಶುರು ಆಗಿತ್ತಲ್ಲ. ಆರಂಭದಲ್ಲಿ ಪ್ರಹ್ಲಾದರ ಚರಿತ್ರೆ ಇರ್ತಿತ್ತು, ಪುರಂದರದಾಸರ ಚರಿತ್ರೆ ಇರ್ತಿತ್ತು, ಕೃಷ್ಣ ರಾಮರ ಚರಿತ್ರೆ ಇರ್ತಿತ್ತು. ಆದ್ರೆ ಕಾಲ ಕ್ರಮೇಣ ಒಂದ್ಸರ್ತಿ ಅವ್ರಿಗೆ ಗೊತ್ತಾಯ್ತು, ಜನರಿಗೆ ಇವಾಗ ಅಭ್ಯಾಸ ಆಗಿದೆ ಇದನ್ನ ನೋಡೋದು, ಇನ್ನು ಜನರ ಮೈಂಡ್ ಅನ್ನು ಚೇಂಜ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಕಾಲಕ್ರಮೇಣ ಕಾಮ ಬಂತು, ಕಾಲಕ್ರಮೇಣ ಹಿಂಸೆ ಬಂತು, ಇದೆಲ್ಲ ಬಂದ್ಬಿಡ್ತು. ಇವತ್ತು ಅದಿಲ್ಲ ಅಂದ್ರೆ ಜನ ನೋಡ್ಲಿಕ್ಕೆ ಹೋಗಲ್ಲ. ಈ ತರ ಕೆಟ್ಟ ಪರಿಸ್ಥಿತಿ ಆಗಿದೆ. ಒಂದು ಪುರಾಣ ಕಥೆಯನ್ನು ಹಾಕಿ ಎಷ್ಟು ಕಥೆಗಳಿದಾವೆ. ನಮ್ಮ ಭಗವಂತನ ಲೀಲೆಯಲ್ಲಿ ಎಲ್ಲ ಇದೆ. ನಮ್ಮ ಭಗವಂತನ ಲೀಲೆಯಲ್ಲೂ ಕೂಡ ಯುದ್ಧಗಳಿದ್ದಾವೆ. ಭಗವಂತನ ಲೀಲೆಯಲ್ಲೂ ಕೂಡ ಪ್ರೇಮ ಇದೆ. ಭಗವಂತನ ಲೀಲೆಯಲ್ಲಿ ಎಲ್ಲ ಇದೆ. ಕೃಷ್ಣ ಇಷ್ಟು ಯುದ್ಧವನ್ನು ಮಾಡಿದ್ದಾನೆ, ಇಷ್ಟು ಅಸುರರ ಸಂಹಾರವನ್ನು ಮಾಡಿದ್ದಾನೆ, ಬಹಳ ಕೆಟ್ಟದಾಗಿ ಸಂಹಾರ ಮಾಡಿದ್ದಾನೆ. ಸಾಮಾನ್ಯವಾಗಿ ಸೂಕ್ಷ್ಮವಾಗಿಲ್ಲ, ಬಹಳ ಕೆಟ್ಟದಾಗಿ ಸಂಹಾರ ಮಾಡಿದ್ದಾನೆ. ಮಹಾಭಾರತ ಯುದ್ಧದಲ್ಲಿ ಎಷ್ಟು ಹಿಂಸೆ ಎಲ್ಲ ಆಗಿದೆ. ಆಮೇಲೆ ರಾಮಾಯಣ ಯುದ್ಧದಲ್ಲೂ ಆಗಿದೆ. ಇಷ್ಟೆಲ್ಲ ಆಗಿ ನಾವು ಇವತ್ತು ಭಗವಂತ ಎಂತ ದೊಡ್ಡ ಹಿಂಸಕ ಇದ್ದಾನೆ ನೆನ್ಪು ಮಾಡ್ಕೊಳ್ತೇವ, ಅಥವಾ ಎಂತ ಸಿಹಿಯಾಗಿದ್ದಾನೆ, ಎಷ್ಟು ಅದ್ಭುತವಾಗಿದ್ದಾನೆ, ಎಷ್ಟು ಸುಂದರವಾಗಿದ್ದಾನೆ ಅಂತ ನೆನ್ಪು ಮಾಡ್ಕೊಳ್ತೇವೆ. ಇವತ್ತು ಕೂಡ ನಾವು ಭಗವಂತನ ಸೌಂದರ್ಯವನ್ನು, ಅವನ ಸಿಹಿತನವನ್ನು ನೆನ್ಪು ಮಾಡ್ಕೊಳ್ತೇವೆ. ಅದಕ್ಕೆ ಈ ತರ ನಮಗೆ ಚರಿತ್ರೆ ಇದ್ರೆ ಮನುಷ್ಯ ಸಮಾಜದಲ್ಲಿ ಬಹಳ ಒಳ್ಳೆ ಭವಿಷ್ಯ ಇದೆ. ಅದಕ್ಕೆ ಈ ತರ ಚರಿತ್ರೆ ನಿರ್ಮಾಣ ಮಾಡ್ಬೇಕಂದ್ರೆ ಸಣ್ಣ ವಯಸ್ಸಿನಿಂದ ಈ ಪುರಾಣ ಕಥೆಗಳನ್ನ ಮಕ್ಕಳಿಗೆ ಹೇಳ್ಬೇಕು. ಮನೆಯಲ್ಲಿ ಪುರಾಣ ಕಥೆಯನ್ನು ಕೇಳೋ ಸಂಸ್ಕಾರ ಇರ್ಬೇಕು. ನಮ್ಮ ಭಾಗವತ ಪ್ರತಿದಿನ ಚರ್ಚೆ ಆಗ್ತಾ ಇದೆ. ಇನ್ನು ಜಾಸ್ತಿ ಜನ ಈ ಭಾಗವತ ಪುರಾಣವನ್ನು ಕೇಳ್ಬೇಕು ಹೊರತು ಪ್ರಭುಜಿ ಮ್ಯೂಟ್ ಆದ್ರಿ ಪ್ರಭುಜಿ ನೀವು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಈ ಭಾಗವತ ಪುರಾಣದಿಂದ ಬಹಳ ಪರಿವರ್ತನೆ ಆಗುತ್ತೆ. ಮನುಷ್ಯ ಕುಲದಲ್ಲಿ, ಮನುಷ್ಯ ಸಮಾಜದಲ್ಲಿ ಪರಿವರ್ತನೆ ಆಗುತ್ತೆ. ಎಲ್ಲರ ಹೃದಯ ಪರಿವರ್ತನೆ ಆಗುತ್ತೆ. ಅದಕ್ಕೆ ಸಾಕ್ಷಿ ನಾವೇ. ಕೃಷ್ಣ ಭಾವನಾಮೃತ ಸಂಘದಲ್ಲಿರುವಂತ ವ್ಯಕ್ತಿಗಳೇ ಸಾಕ್ಷಿ ಇದ್ದಾರೆ ಇದಕ್ಕೆ. ಹೇಗೆ ನಮ್ಮ ಜೀವನ ಪರಿವರ್ತನೆ ಆಗ್ತಾ ಇದೆ, ಎಷ್ಟು ನಮ್ಮ ಜೀವನ ಸುಖಿಯಾಗಿದೆ ಈ ಭಾಗವತದ ಆಶ್ರಯ ತಗೊಂಡು, ಭಗವಾನ್ ಶ್ರೀಕೃಷ್ಣರ, ಭಗವಾನ್ ಶ್ರೀರಾಮರ ಆಶ್ರಯ ತಗೊಂಡು ನಮ್ಮ ಜೀವನ ತುಂಬಾ ಸಂತುಷ್ಟಿ, ಸುಖಿಯಾಗಿದೆ. ನಮ್ಮದಷ್ಟೇ ಅಲ್ಲ, ಪುರಾತನ ಕಾಲದಲ್ಲಿ ಪ್ರಹ್ಲಾದರು, ಧ್ರುವ ಮಹಾರಾಜರು, ಅಂಬರೀಷ್ ಮಹಾರಾಜರು ಎಷ್ಟು ಅದ್ಭುತ ಮಹಾಜನರಿದ್ರು. ಅವರೆಲ್ಲರ ಜೀವನ ಪರಿವರ್ತನೆ ಆಗಿದೆ ಇದರಿಂದ. ಅದಕ್ಕೆ ಇವರು ನಿಜವಾದ ಆಶ್ರಯ ತಗೊಳ್ಳುವಂತ ವ್ಯಕ್ತಿಗಳು ಹೊರತು ಬೇರೆಯವರಲ್ಲ. ಈ ನಾಯಕರು ಕೂಡ
ಇವತ್ತಿನ ಕಾಲದಲ್ಲಿ ಏನ್ ನಾಯಕರಿದ್ದಾರೆ ಅವರು ತಮ್ಮ ಹಿತಕ್ಕೋಸ್ಕರ ಕೂಡ ಅವರು ಸ್ಪಷ್ಟವಾಗಿ ಹೇಳ್ಬೇಕು, ಅಪ್ಪ ನಾವು ಯೋಗ್ಯರಿಲ್ಲ, ಇದಕ್ಕೆ ಭಗವಂತ ಯೋಗ್ಯರಿದ್ದಾನೆ, ಅದರಿಂದ ಅವರು ಹಿತ ಕೂಡ ಆಗುತ್ತೆ ಹೊರತು ಅವರು ಲೋಭದಲ್ಲಿ ತಮ್ಮ ಅಭಿಮಾನ ತಮ್ಮ ಇದು ಜಾಸ್ತಿ ಆಗ್ಲಿ ಅನ್ನೋ ಕಾರಣಕ್ಕೆ ಅವರು ಈ ತರ ಜನರನ್ನ ತಪ್ಪು ಮಾರ್ಗದರ್ಶನ ತೋರಿಸ್ಬಾರ್ದು. ಯದ್ಯತ್ ಆಚರತಿ ಶ್ರೇಷ್ಠಸ್ ತತ್ತದೇವೇ ತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥನ್ ಅನುವರ್ತತೆ. ಪ್ರಕೃತಿ ನಿಯಮ ಇದೆ. ಶ್ರೇಷ್ಠ ಜನರು ಏನ್ ಮಾಡ್ತಾರೆ, ಸಾಮಾನ್ಯ ಜನರು ಅದನ್ನ ಅನುಕರಣ ಮಾಡ್ತಾರೆ. ಅದಕ್ಕೆ ಅತಿ ಅವಶ್ಯಕವಾಗಿದೆ ಶ್ರೇಷ್ಠ ಜನರು ಒಳ್ಳೆ ಮಾರ್ಗದರ್ಶನವನ್ನು ತೋರಿಸ್ಬೇಕು. ಭಾರತದ ಪುರಾತನ ಇತಿಹಾಸ ಏನಿದೆ ಅಲ್ಲಿ ನಿಜವಾದ ಶ್ರೇಷ್ಠ ನಾಯಕರೇನಿದ್ದಾರೆ ಅವರ ಆಶ್ರಯವನ್ನು ಕೊಡಿಸ್ಲಿಕ್ಕೆ ಇವತ್ತಿನ ಶ್ರೇಷ್ಠ ವ್ಯಕ್ತಿಗಳು ಮಾರ್ಗದರ್ಶನ ಕೊಡ್ಬೇಕು. ಇಲ್ಲಾದ್ರೆ ಅವ್ರ ಸಮಾಜಕ್ಕೆ ಬಹಳ ದೊಡ್ಡ ಹಾನಿಯನ್ನು ಮಾಡ್ತಾ ಇದ್ದಾರೆ, ಬಹಳ ದೊಡ್ಡ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಇವತ್ತಿನ ರಾಮಕೃಷ್ಣರ ಚರ್ಚೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಹರೇ ಕೃಷ್ಣ। यहाँ पे वेद व्यास के बारे में सबसे पहले चर्चा की गई है। वेद व्यास जो है भगवान के अवतार है जो शास्त्रों को लिखे। यह असाधारण कार्य है, केवल भगवान कर सकते थे। वेद इतने विस्तृत थे, अलग अलग ऋषियों को गोचर हुए थे, और उस समय अलग अलग ऋषियों को गोचर जो हुए थे गूगल ड्राइव वगैरह नहीं था जहाँ पे एक जगह पे शेयर कर दे। ये सब चीजों को एक जगह पे लाए और फिर उनको 4 भागों में बांट दिया। उसके बाद उनपे वेदांत सूत्र नाम के व्याख्यान लिखे जो वेदों को समझने के लिए अनुकूल हो। सामान्य कार्य नहीं है। इसके बाद 18 पुराण लिखे, उनके ऊपर टीका टिप्पणी, और सबसे अंत में उन्होंने खुद वेदांत सूत्र पे भागवत पुराण नाम का भाष्य लिखा। इतना ज्यादा लिखना, वो भी उस काल में जहाँ पे लिखना कष्ट था, जो लिखा हुआ है उसको बचाना कष्ट था। आजकल आप चैट जीपीटी में जाइए, बोल दीजिए भैया मुझे ये चीज चाहिए, इसके ऊपर एक किताब लिख दीजिए, तो किताब लिख के आपको दे देगा। परंतु वह ऐसा समय नहीं था। उस समय आपको लिखने की व्यवस्था ढंग से नहीं थी। ऐसे परिस्थिति में उन्होंने इतने अद्भुत ग्रंथों की रचना की है। तो केवल भगवान ही इतने अद्भुत कार्य कर सकते, नहीं तो और कोई नहीं कर सकता। कितने कोई विषय है जो वेदव्यास ने नहीं छुआ है? ज्योतिष शास्त्र है, विज्ञान है, खगोल शास्त्र है, ऐसा कोई शास्त्र नहीं है जिसका स्पर्श वेदव्यास ने नहीं किया। ये वेदव्यास सत्यवती के गर्भ से जन्म लिए है। पराशर मुनि, सत्यवती का नाम मत्स्यगंधा था, जो इनका शरीर का गंध जो था मीन का था, क्योंकि उनके पिताजी जो थे मछली पकड़ने वाले थे, तो स्कूल में जन्म लिए थे। परंतु भगवान की योजना अलग ही थी। जब पराशर मुनि एक बार नाव में उनके साथ जा रहे थे, उस समय उन्होंने उनको गर्भिणी किया, उनके गर्भ में वेदव्यास का बीज बोया था, जिसकी वजह से वेदव्यास ने जन्म लिया। और यह वेदव्यास ने इतनी अद्भुत रचनाएं की है मनुष्य समाज के मार्गदर्शन के लिए। हम कल्पना भी नहीं कर सकते कि वेदव्यास का कितना बड़ा उपकार है हमारे ऊपर। क्योंकि कलयुग के जन्म मंद है। पुरातन काल में वेद वेद का नाम है श्रुति। श्रुति का अर्थ है कि केवल श्रवण से पता चल जाता था। पहले वेद कंठपाठ कराते थे गुरु, शिष्य जब पाठ करते थे तो उनको सब पता चल जाता था, सारा ज्ञान आ जाता था। परंतु कलयुग के जन ऐसे नहीं है। मंद सुमंद मतयो मंद भाग्य उपद्रता, मंद है बहुत। तो आजकल यदि फोन नंबर लिखना है 994652 कहने लगे, प्रभु जी 1 मिनट थोड़ा लिख लेता हूँ, ऐसी परिस्थिति है हमारी। तो ऐसे लोगों के लिए वेदव्यास ने ये सारे वेदों को लिखित रूप में दिया, लिख के दिया, ताकि मनुष्य समाज को मार्गदर्शन मिले। आगे चर्चा किया गया है भगवान श्री राम और भगवान श्री कृष्ण के बारे में। मर्यादा पुरुषोत्तम श्री राम है और लीला पुरुषोत्तम कृष्ण है। ये दोनों बड़े आदर्श है मनुष्य समाज के लिए। वैसे राम भी आदर्श है और रावण भी आदर्श है। राम ऐसे आदर्श है जो ये बताते हैं कि मनुष्य समाज में कैसे जीना है, और रावण वो आदर्श है जो बताते हैं कि मनुष्य समाज में कैसे नहीं जीना है। राम लोगों की समस्याओं को अपनी समस्याएं समझते थे। किसी घर में शोक हुआ है, कोई चले गए तो अच्छा मेरे घर के सदस्य चले गए, इस प्रकार से शोक करते थे। किसी घर में खुशी है तो हाँ हमारी खुशी है, ऐसे सोचते थे। परंतु रावण ऐसे नहीं है। रावण हमेशा अपनी समस्याओं को दूसरों के ऊपर लादना चाहते थे और दूसरों का सुख का विषय खुद भोगना चाहते थे। और भारतीय संस्कृति इतनी अद्भुत है। बचपन से सबको राम कृष्ण से संस्कार मिलता था, हर एक मुंह में राम कृष्ण का नाम था, और इस प्रकार से लोग बड़े हुए। दादी बचपन में राम कृष्ण की कहानी बताती थी,
राम और कृष्ण की पूजा की जगह पे आजकल भारत के लोग अभिनेता अभिनेत्रियों की पूजा करने लगे हैं। और उसका परिणाम क्या हो रहा है? सामान्य व्यक्ति ऊपर के स्थान में उठ रहे हैं, वो अपने जीवन में अच्छे चरित्र नहीं है। आज देखिए एक अभिनेता है, उन्होंने क्या किया है, वो अपने अभिमानी उनके एक अभिमानी की हत्या कर दी है उन्होंने। क्यों? क्योंकि उन्होंने प्रश्न उठाया, भैया आप विवाह के बाद संबंध क्यों रख रहे हैं? तो ऐसे उन्होंने हत्या खुद से ना करके भी उन्होंने अपने दूसरे अभिमानी से कराया, दूसरे फैन से कराया। तो ऐसी समस्या है। तो ये वास्तविक जीवन में खलनायक है, वह नायक नहीं है। परंतु इन खलनायकों को लोग नायक बनाते हैं, उनकी पूजा करते हैं। दक्षिण भारत में एक पूर्व नायिका थी, तो वो उस नायिका का एक मंदिर बना दिया था उनके भक्तों ने, और वहां पे पूजा करते थे हर दिन उनका। परंतु एक बार उन्होंने कहा कि शादी के बाहर संबंध रखना अच्छी बात है, तो उस समय उनके सब अभिमानी लोगों ने उनका मंदिर तोड़ दिया। तो भारत में आज भी चरित्र है। आज भी भारत के लोग अपेक्षा करते हैं कि उनके नायक और नायिका जो है अच्छे चरित्र का प्रदर्शन करें। यहाँ पे भी हम देखते हैं कि इनका चरित्र खराब हुआ है तो उस नायक को अच्छा नहीं लगा उसमें। और परंतु क्या हो रहा है कि दिन रात उन्हीं के बारे में, चरित्रहीन लोगों के बारे में चर्चा की जा रही है, और बहुत बड़े पैमाने पे उनके बारे में बताया गया है। अरे इनका इनके साथ डेट चल रहा है, इनका इनके साथ संबंध है, इनका इनके साथ शादी हो रहा है, अच्छा ये दोनों डिवोर्स हो रहे हैं। ये क्या कोई चर्चा की बात है? और ये सब न्यूज में आ रहे हैं, पेपर में इतना जगह व्यर्थ हो रहा है ऐसे लोगों के बारे में चर्चा करने के लिए। तो इसलिए भारतीय लोगों को क्या करना चाहिए? एक और अभिनेता है, ये मैं नहीं बता रहा, एक और अभिनेता है, वह बता रहे हैं कि भैया आप हमको इतने बड़े स्थान पे खड़ा क्यों कर रहे हैं? आप हमारी पूजा करना बंद कीजिए, हमें भगवान समझना बंद कीजिए, ये आपकी गलती है। तो सबसे पहले लोगों को क्या करना है कि ये सब मूवीज को देखना बंद कर देना चाहिए। क्यों? क्योंकि इतनी हिंसा है, और यह सारा हिंसा अंडरवर्ल्ड से आ रहा है। अंडरवर्ल्ड फंड कर रहा है ऐसे हिंसा को। यह चीजें स्पष्टता से नहीं बताती है, सब बहुत सीक्रेट है। परंतु यदि मैं उस अभिमानी का परिवार जन होता तो मैं क्या करता? मैं तो पूरी तरह से चल मूवीज देखना बंद कर देता। क्यों? क्योंकि ये मूवी देखने से इतनी बड़ी खराब हालत हुई है हमारी, हमारे एक सदस्य चले गए। तो इसलिए हर एक व्यक्ति इस मूवीज को देखना बंद कर देना चाहिए। यहाँ पे क्या होता है, कोई भी हीरोइन वो उतनी सुंदर भी नहीं होती, परंतु हजारों लाखों खर्च करके सारा चेहरे पर रंग डाल के आ जाते हैं, और उनको इतने बड़े पैमाने पे गुणगान किया जाता है कि आप इतने सुंदर है, इतने चंदन जैसे है, ये है वो है, ऐसे गुणगान किया जाता है उनको। कुछ सालों में वो सब बूढ़े हो जाते हैं। अजामिल ने एक स्त्री का ऐसे गुणगान देखा था जंगल में, वो अच्छे ब्राह्मण थे, परंतु जंगल में उन्होंने देखा कि इस स्त्री का गुणगान हो रहा है, तो दिग्भ्रमित हो गए और उस स्त्री से संसार स्थापित किया। और उसका परिणाम यह हुआ कि चोरी चकारी सब, लूटी मारी सब शुरू किया उन्होंने। थोड़ा सोचिए, दिन रात ऐसे लोगों का वर्णन हो रहा है, ऐसे लोगों का गुणगान हो रहा है। आजकल के परिस्थिति, आजकल के छोटे अजामिलों का क्या होगा? तो इसलिए ये सब को त्याग कर देना चाहिए। मैंने तो चलनचित्र मूवीज को देखना 18 साल पहले त्याग किया था। तो ऐसे लोगों को ऐसे चीजें त्याग करके वास्तविक जो नायक है उनकी पूजा करनी चाहिए। जैसे राम है, कृष्ण है, हनुमंत है, अर्जुन है, ऐसे लोगों की पूजा करनी चाहिए। नहीं तो यह संस्कृति एक दिन नष्ट हो जाएगी। तो इसलिए भारत के लोगों को हमें बचाना है इस सब से। कैसे बचाना है? भागवत का प्रचार करते। तो भागवत का प्रचार बड़े पैमाने पे करना चाहिए, भागवत वितरण करना चाहिए, घर घर में पहुंचना चाहिए। मूवीज में इस पे उस पे पैसे खराब करने से अच्छा है कि भागवत में पैसे लगाए, और फिर उसके बाद असली भारत का जो गौरव है वो फिर से वापस आएगा। राम कृष्ण यह प्रसिद्ध हो, नरसिंह प्रहलाद यह प्रसिद्ध हो, ना कि यह सामान्य खलनायक। चल पहले मूवीज में यही होता था ना, पुराने मूवीज में यही चीजें थी, राजा हरिश्चंद्र, राम कृष्ण, ये सब का गुणगान होता था। परंतु धीरे धीरे एक बार उनको पता चल गया कि हाँ अब लोग हमारे मूवीज देखेंगे, तो फिर उन्होंने क्या किया, धीरे धीरे काम के वासना को बढ़ाने लगे, और फिर हिंसा को बढ़ाने लगे। आज देखिए, हिंसा और काम नहीं है तो कोई फिल्म हिट ही नहीं होता। क्या यही सिखाना चाहते हैं हम अपने बच्चों को? हिंसा और काम नहीं, ये सब चीज हमें बच्चों को ये सब से दूर रखना है। तो इसीलिए क्या करना है,
इन सबको त्याग करना अति आवश्यक है। और हमें वास्तविक जो पुरातन पुराण काल में जो चरित्र युक्त नायक थे उनकी पूजा करनी चाहिए, उनका गुणगान करना चाहिए, ना ही कि इन चरित्रहीनों का। यह समाज के लिए अति आवश्यक है। हरे कृष्ಣ। ಇಷ್ಟೆಲ್ಲ ಹೇಳಿದೇನಿ। ಯಾರಾದ್ರೂ ಈ ನಾಯಕರ ಅಭಿಮಾನಿಗಳಿದ್ರೆ ಆರಂಭದಲ್ಲಿ ಹೇಳ್ಬಿಡಿ, ಮತ್ತೆ ನಮಗೆ ಕಷ್ಟ ಆಗ್ಬಾರ್ದು। ಆ ತರ ಅಭಿಮಾನಿಗಳು ಯಾರಾದ್ರೂ ಇಲ್ಲಿದಾರ? ದರ್ಶನ್ ಅಭಿಮಾನಿಗಳು ಇಲ್ಲ ಪ್ರಭುಜಿ, ಯಾವ ಪಿಕ್ಚರ್ ನೋಡೋದ್ ಬಿಟ್ಟು ನಾವು ಎಷ್ಟು ವರ್ಷ ಆಗುತ್ತೆ। ಧನ್ಯವಾದ ಮಾತಾಜಿ। ಪ್ರಭುಜಿ ಯಾರು ಇದ್ರು ಯಾರು ಹೇಳಲ್ಲ, ತಲೆ ಕೆಡ್ಸ್ಕೊಂಡ್ರೆ। ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ। ಹರೇ ಕೃಷ್ಣ ಪ್ರಭುಜಿ, ಹಾ, ಪ್ರಣಾಮ್ ಹಾ, ಜಿ. ಅದೇ ನೀವು ಹೇಳಿದ್ರಲ್ಲ, ಅಭಿಮಾನಿ ಅಂಡ್ ಪೊಲಿಟಿಷಿಯನ್ ಇವ್ರು ಇಬ್ರು ತುಂಬಾ ಪ್ರೇರಿತನೂ ಮಾಡ್ತಾರೆ, ಮತ್ತೆ ಅವ್ರಿಗೆ ಅವ್ರನ್ನ ನೋಡಿ ಜನರು ಅವ್ರ ಲೈಫ್ ಅನ್ನ ಚೇಂಜ್ ಮಾಡ್ಕೊಬಹುದು. ಸೊ ನಾವು ಪೊಲಿಟಿಷಿಯನ್ ಅಂಡ್ ಆಕ್ಟರ್ ಅಭಿಮಾನಿಗಳಿಗೆ ಅವರಿಗೆ ಹೇಗೆ ಫಸ್ಟ್ ಅವರಿಗೆ ಪ್ರೇರಿತ ಮಾಡ್ಬೇಕು, ಅವ್ರನ್ನ ನೋಡಿ ಜನರು ಮಾಡ್ಬೋದು, ಅವ್ರನ್ನ ಹೇಗ್ ಮಾಡ್ಬೋದು? ಯಥೇತ್ ಆಚರತಿ ಶ್ರೇಷ್ಠ ತಥೇತೈವೇಚ್ಛರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನ ವರ್ತತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ। ಖಂಡಿತವಾಗಿ ಈ ಜನರನ್ನ ನಾವು ಪ್ರಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು। ಇವರು ಪ್ರಚಾರಿತರಾದ್ರು, ಇವರು ಭಕ್ತರಾದ್ರು ಅಂದ್ರೆ ಬಹಳ ಸಮಾಜದಲ್ಲಿ ಪರಿವರ್ತನೆ ಆಗುತ್ತೆ ಖಂಡಿತವಾಗಿ। ಆದ್ರೆ ಇವತ್ತು ಅವ್ರು ಇಷ್ಟು ರಜೋಗುಣ ತಮ ಗುಣದಲ್ಲಿದ್ದಾರಲ್ಲ, ಒಂದ್ ಸ್ವಲ್ಪ ಕಷ್ಟ ಇದೆ ಇವತ್ತಿನ ಇವರು ರಾಜನೀತಿಜ್ಞರು ಆಗ್ಲಿ, ಚಲನಚಿತ್ರದ ನಟ ನಟಿಗಳಾಗ್ಲಿ, ಅವರು ಪ್ರಚಾರಿತರಾಗೋದು ಕಷ್ಟ ಇದೆ। ಆದ್ರೂ ಖಂಡಿತವಾಗಿ ನೀವು ಹೇಳಿದಂಗೆ ಪ್ರಯತ್ನ ಅಂತೂ ಮಾಡ್ತಾರೆ, ಅದ್ರಲ್ಲಿ ಏನ್ ಸಂಶಯನೇ ಇಲ್ಲ। ಇದು ಒಳ್ಳೆ ಅವಕಾಶ ಇದೆ ನೋಡಿ, ನೀವು ಸಾವಿರಾರು ಜನ ನಿಮ್ಮ ಕೆಳಗಡೆ ಇದ್ದಾರೆ, ಒಳ್ಳೆ ಚರಿತ್ರೆಯನ್ನು ನಿರ್ಮಾಣ ಮಾಡಿ ಕೃಷ್ಣ ಭಕ್ತಿಯನ್ನು ತಗೊಳ್ಳಿ ಅಂತ ಹೇಳಲಿಕ್ಕೆ ಒಳ್ಳೆ ಅವಕಾಶ ಇದೆ। ಇಲ್ಲಾಂದ್ರೆ ನಿಮ್ದು ಇದೇ ತರ ನ್ಯೂಸ್ ಅಲ್ಲಿ ಬರುತ್ತೆ ನೋಡಿ ಅಂತ। ಇನ್ನೊಂದು ಕ್ಷಮಿಸಿ, ಹೇಳ್ಬೋದಾ? ಹರೇ ಕೃಷ್ಣ ಪ್ರಭುಜಿ। ಹಾ ಮಾತಾಡಿ ಪ್ರಭುಜಿ, ಇವಾಗ ಅದೇ ಅಭಿಮಾನ ಹೆಸರು ಹೇಳ್ಬಾರ್ದು, ಬಟ್ ಅವರು ಸ್ವಲ್ಪ ವರ್ಷ ಮುಂಚೆ ಒಂದ್ ತಪ್ಪು ಮಾಡಿದ್ರು. ಆ ಟೈಮಲ್ಲೇನೆ ಆ ಅಭಿಮಾನಿನ ಮೋಟಿವೇಶನ್ ಸಿಗ್ಬಾರ್ದಾಗಿತ್ತು. ಅವ್ರು ಏನ್ ತಪ್ಪು ಮಾಡಿದ್ದಾರೆ ಆ ತಪ್ಪನ್ನ ಮೀನ್ಸ್ ಒಂದು ಅಪರಾಧ ಅಂತ ಅವ್ರಿಗೆ ಶಿಕ್ಷಿಸಬೇಕಾಯ್ತು. ಬಟ್ ಅದನ್ನ ಶಿಕ್ಷೆ ಕೊಡ್ಲಿಲ್ಲ. ಆ ಟೈಮಲ್ಲಿ ಶಿಕ್ಷೆ ಕೊಡ್ತಾ ಇದ್ರೆ ಅವ್ರು ಈ ತಪ್ಪನ್ನ ಮಾಡ್ತಾ ಇರ್ಲಿಲ್ಲ. ಬಟ್ ಸ್ವಲ್ಪ ಜನರದೂನು ತಪ್ಪಿದೆ, ಅವರಿಗೆ ಏನ್ ಸರಿ ಅಂತ ಗೊತ್ತಿದ್ರುನು ಅವರಿಗೆ ಮೀನ್ಸ್ ಮೋಟಿವೇಶನ್ ಮಾಡ್ತಾರೆ. ಜನರದ್ದು ತುಂಬಾ ದೊಡ್ಡ ತಪ್ಪಿದೆ ಮತ್ತೆ ಜನ ಇವರನ್ನ ನೋಡ್ತಾ ಇದಾರಲ್ಲ, ಅದು ಬಹಳ ದೊಡ್ಡ ತಪ್ಪು। ನಮ್ಮ ಸಾವಿರಾರು ವರ್ಷದ ಪುರಾತನ ಸಂಸ್ಕೃತಿ ಜನರಿಗೆ, ನಾನು ನೋಡ್ತಾ ಇದ್ದೆ, ರಾಮಾಯಣದ ಚರಿತ್ರೆಗಳ ಹೆಸರು ಗೊತ್ತಿಲ್ಲ, ರಾಮನ 3 ಜನ ತಮ್ಮಂದ್ರು ಯಾರಿದ್ದಾರೆ ಗೊತ್ತಿಲ್ಲ ಜನರಿಗೆ, ಪಾಂಡವರ 5 ಜನರ ಹೆಸರು ಗೊತ್ತಿಲ್ಲ ಜನರಿಗೆ। ಇವತ್ತು ಭಾರತದಲ್ಲಿ ಇಷ್ಟು ಕೆಟ್ಟ ಪರಿಸ್ಥಿತಿ ಆಗಿದೆ। ಇಂಥ ಅದ್ಭುತ ಸಂಸ್ಕೃತಿ ಸಂಸ್ಕಾರವನ್ನು ಜನ ಮರೆತು ಬಿಟ್ಟಿದ್ದಾರೆ, ಮತ್ತೆ ಇವತ್ತು ಇದೆಲ್ಲ ಮಾಡ್ತಾ ಇದ್ದಾರೆ। ಜನರದ್ದು ತುಂಬಾ ದೊಡ್ಡ ತಪ್ಪಿದೆ ಖಂಡಿತವಾಗಿ। ಇದು ಈ ಪೊಲಿಟಿಷಿಯನ್ಸ್ ಇಂಥ ಲೀಡರ್ಸ್ ಇದಾರಲ್ಲ, ಅವ್ರಿಗೆ ಮೇನ್ ಅಂದ್ರೆ ಅವ್ರವ್ರ ಮನೆಗೆ ಒಂದೊಂದು ಭಾಗವತನ ತೆಗೆದು ಹೋಗ್ಬೇಕು। ಡಿವೋಟೀಸ್ ಎಲ್ಲ ಕಷ್ಟಪಟ್ಟು ಅಂತ ಲೀಡರ್ಸ್ ನ ಹೋಗಿ ಭೇಟಿಯಾಗಿ ಭಾಗವತಂ ಕೊಡ್ಬೇಕು। ಆಕ್ಚುಲಿ ಈಗ ಏನೇನೋ ರೆವಲ್ಯೂಷನ್ಸ್ ಆಗ್ತಿದೆ, ಬಟ್ ಹರ್ ಘರ್ ಭಾಗವತಂ ಅನ್ನುವಂಥ ರೆವಲ್ಯೂಷನ್ ಸ್ಟಾರ್ಟ್ ಆಗ್ತದೆ। ಸೊ ದಟ್ ಎಲ್ರು ಭಾಗವತಂ ತಗೊಂಡ್ರೆ ಅಟ್ಲೀಸ್ಟ್ ಯಾವತ್ತಾದ್ರೂ ಒಂದಿನ ಓದ್ತಾರೆ ಅನ್ನುವಂಥದ್ದು ಆಗುತ್ತೆ। ಖಂಡಿತ ಈ ಭಾಗವತವನ್ನು ಪ್ರಚಾರ ಮಾಡ್ಬೇಕು, ನಾವು ಜನರಿಗೆ ತಲುಪಿಸ್ಬೇಕು, ಇದು ಅತಿ ಅವಶ್ಯಕವಾದ। ಅದೇ ಹರೇ ಕೃಷ್ಣ ಪ್ರಭುಜಿ, ಪ್ರಚಾರ ಮಾಡಿದ್ರು ಅವರು ಆಕರ್ಷಿತ ಆಗಲ್ಲ ನೋಡಿ। ಇವಾಗ ನಾವು ಕ್ಲಾಸ್ ಅಲ್ಲಿ ತುಂಬಾ ಕಡಿಮೆ ಜನ ಇದೀವಿ, ಒಬ್ಬೊಬ್ರು ತುಂಬಾ ಇದನ್ನ ಮೋಟಿವೇಶನ್ ಅಲ್ಲಿ ಇರ್ತಾರೆ, ಬರ್ತಾರೆ, ಅದನ್ನ ಕೇಳ್ತಾರೆ, ಅವ್ರ ಲೈಫ್ ಅನ್ನ ಚೇಂಜ್ ಮಾಡ್ಕೊಂತಾರೆ। ಬಟ್ ಅದನ್ನ ನೀವ್ ಹೇಳಿದ್ರು ರಜೋಗುಣದಲ್ಲಿ ತಮೋ ಗುಣದಲ್ಲಿ ಇದ್ದಾರೆ। ಸೊ ಅವರು ಅದೇ ಫಿಲ್ಮ್ಸ್ ಎಲ್ಲ ನೋಡಿ ಅವ್ರ ಮೈಂಡ್ ಸೆಟ್ ತುಂಬಾ ಚೇಂಜ್ ಆಗ್ಬಿಟ್ಟಿದೆ। ಬೆಳಗ್ಗೆ ಎದ್ದ ತಕ್ಷಣ ಮೂವೀಸ್ ನೋಡ್ತಾರೆ, ಮೊಬೈಲ್ ಅಲ್ಲೂ ಅದೇ ನೋಡ್ತಾರೆ, ಭಗವದ್ಗೀತಾ ಭಾಗವತ ಅದನ್ನೆಲ್ಲ ನೋಡಲ್ಲ। ಭಾಗವತ ಮಾತಾಜಿ ಹೇಳಿದ್ರು ಭಾಗವತ ಎಲ್ರೂ ಮನೆಗೆ ಹೋಗ್ಬೇಕು ಅಂತ। ನಾವ್ ಎಲ್ಲ ಫಸ್ಟ್ ಸ್ಕಂದ ಏನಾದ್ರು ಫಸ್ಟ್ ಕೊಡ್ಬೋದಾ? ಫುಲ್ ಬೇಡ, ಒಂದೇ ಒಂದ್ ಸ್ಕಂದ ಅವ್ರಿಗೆ ಕೊಟ್ಬಿಟ್ಟು ವ್ಯವಹಾರಿಕವಾಗಿ ಮಾತಾಜಿ ಹೇಗೆ ವಿತರಣೆ ಮಾಡೋದು ಅದು ವೈಯಕ್ತಿಕವಾಗಿ ಚರ್ಚೆ ಮಾಡೋಣ ಅಂತ ಒಂದಿನ। ಆದ್ರೆ ಖಂಡಿತವಾಗಿ ಇದನ್ನ ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಾಡಿದ್ರೆ ಒಂದಿನ ಪರಿವರ್ತನೆ ನೋಡಿ।
ಇವರೆಲ್ಲರ ಕಡೆ ಜನ ಆಕರ್ಷಣೆ ಆಗ್ತಾ ಇರೋದು ಭಗವಂತನ ಕಡೆ ಯಾಕೆ ಆಕರ್ಷಣೆ ಆಗಲ್ಲ? ಖಂಡಿತವಾಗಿ ಆಗ್ತಾರೆ. ಪ್ರಭುಪಾದರ ಸಮಯದಲ್ಲೂ ಕೂಡ ಜನ ಇದೇ ತರ ಅನ್ಕೊಂಡಿದ್ದ ಇದ್ರು, ಈ ಪಾಶ್ಚಾತ್ಯ ದೇಶದಲ್ಲಿ ಯಾರು ತಗೊಳ್ತಾರ್ರಿ ನಿಮ್ ಸಂದೇಶವನ್ನು ಅಂತ. ಆದ್ರೆ ಅವ್ರಿಗೆ ವಿಶ್ವಾಸ ಇತ್ತು, ಇಲ್ಲ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ, ಸಂಬಂಧ ಇದೆ ಅವ್ರದ್ದು ಅಂತ. ಅದಕ್ಕೆ ಸಾವಿರಾರು ಜನರು ಅವರು ಅನುಯಾಯಿಗಳಾದ್ರು ಕಾಲಕ್ರಮೇಣ. ಅದಕ್ಕೆ ನಾವು ಆ ಧೈರ್ಯ ವಿಶ್ವಾಸವನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ ಖಂಡಿತವಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಇರ್ಬೇಕು ಮುಂದಿನ. ಸರಿ ಪ್ರಭುಜಿ, ಧನ್ಯವಾದ. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ ಮತ್ತೆ ಯಾರಿಗಾದ್ರು? ಹರೇ ಕೃಷ್ಣ ಪ್ರಭುಜಿ. ಆದ್ರೆ ಈ ಎಲ್ಲಾ ಗ್ರಂಥ ಬರೆಯೋದಕ್ಕೂ ಮೂಲವಾಗಿ ವಿಷಯವನ್ನ ಎಲ್ಲ ಇದ್ರಿಂದನೇ ತಗೊಂಡಿರ್ತಾರೆ, ಭಗವದ್ಗೀತೆ ಅದೇ ರಾಮಾಯಣ ಮಹಾಭಾರತದಿಂದ. ಆದ್ರೆ ಅದನ್ನ ಬರೆಯುವಾಗ ಅದ್ರೊಳಗಡೆ ತಮ್ಮ ಮನಸ್ಥಿತಿಯನ್ನ ಸೇರಿಸಿ ಎಲ್ಲ ಬರ್ದಿರೋದ್ರಿಂದ ಈ ತರ ಯಾವ್ದೇ ಒಂದ್ ಚಲನಚಿತ್ರ ಆಗ್ಲಿ, ಒಂದ್ ಕತೆ ಆಗ್ಲಿ, ಹಂಗ ಯಾರು ಬರೀತಾರೋ ಅವರೇ ಫೇಮಸ್ ಆಗ್ಬಿಡ್ತಾರಲ್ಲ ಈ ಇದ್ರಲ್ಲಿ. ಇದ್ರಿಂದನೇ ಅರ್ಧ ಇದೆಲ್ಲ ಹಾಳಾಗಕ್ ಕಾರಣ ಆಗಿದೆ ಅನ್ಸುತ್ತೆ ಪ್ರಭುಜಿ. ಈಗ ರಾಮ ಆದರ್ಶ ಅಂತ ತಗೋಬೇಕು, ರಾವಣ ಇದು ಅಂತ ತಗೋಬೇಕು ಅಂತ ಮೂಲದಲ್ಲಿ ಇರೋದು. ಅದ್ರಲ್ಲಿ ರಾವಣನಲ್ಲಿ ಈ ಒಳ್ಳೆ ಗುಣ ಇತ್ತು ಅಂತ ಹೇಳ್ಬಿಟ್ಟು ಅವನನ್ನು ಆದರ್ಶ ಮಾಡಿ ಒಂದು ಪಿಕ್ಚರ್ ತೆಗಿತಾರೆ ಅಥವಾ ಒಂದು ಕತೆ ಬರೀತಾರೆ. ಅಂತ ಇದ್ರವ್ರೆ ಜಾಸ್ತಿ ಆಗಿರೋದ್ರಿಂದ ಅಂತ ರೈಟರ್ಸ್ ಆದ್ರೆ ಅವ್ರಿಗೆ ಜಾಸ್ತಿ ಫಾಲೋವರ್ಸ್ ಇರ್ತಾರೆ, ಹಂಗಾಗಿ ಅವ್ರು ಜನನ ತಪ್ಪು ದಾರಿಗೆ ಎಳಿತಾರೆ. ಹಂಗಾಗಿ ಅವರು ಇದನ್ನ ಜಾಸ್ತಿ ಇದ್ರ ಬಗ್ಗೆನೆ ಪ್ರಚಾರ ಮಾಡ್ತಾರೆ, ರಾವಣನ ಬಗ್ಗೆನೆ ಪ್ರಚಾರ ಮಾಡ್ತಾರೆ. ಇವರು ಜನರನ್ನ ಸಿಗ್ಸಿದ್ರು ಆರಂಭದಲ್ಲಿ. ಯಾವಾಗ ಅಷ್ಟು ಫೇಮಸ್ ಇರ್ಲಿಲ್ಲ ಆವಾಗ ರಾಮಾಯಣ, ಮಹಾಭಾರತ, ಭಕ್ತ ಪ್ರಹ್ಲಾದ ಈ ತರ ಮೂವಿಗಳನ್ನ ಬಿಟ್ರು. ಒಂದ್ಸರ್ತಿ ಜನರಿಗೆ ಅಭ್ಯಾಸ ಆಯ್ತು ನೋಡೋದು, ಆವಾಗ ನಿಧಾನವಾಗಿ ಟ್ರೆಂಡ್ ಅನ್ನ ಚೇಂಜ್ ಮಾಡ್ಬಿಟ್ಟು ಈ ತರ ನಾಸ್ತಿಕವಾದವನ್ನು, ಹಿಂಸೆಯನ್ನು ಪ್ರತಿಪಾದನೆ, ಕಾಮವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆರಂಭದಲ್ಲಿ ಭಾರತೀಯ ಜನರಿಗೆ ಅಷ್ಟು ರುಚಿ ಇರ್ಲಿಲ್ಲ, ಅದಕ್ಕೆ ಇವೆಲ್ಲ ತಗೊಂಡ್ಬಂದು ಇವಾಗ ಮಾಡಿದ್ರು. ಅವರು ಭಾರತೀಯ ಜನರಿಗೆ ಮೋಸ ಮಾಡಿದ್ದಾರೆ ಈ ದಾರಿಯಿಂದ. ಹೌದು ಪ್ರಭುಜಿ. ಮತ್ತೆ ಈಗ ಲೆಫ್ಟ್ ಇಟ್ಟು ರೈಟ್ ಇಟ್ಟು ಅಂತ ಬರೀತಾರಲ್ಲ ರೈಟರ್ಸ್, ಅವ್ರದ್ದು ಮಾತ್ರ ತುಂಬಾನೇ ತಪ್ಪಿದೆ ಪ್ರಭುಜಿ. ಹಾಗಾಗಿ ಎಷ್ಟೊಂದ್ಸತಿ ಈಗ ಏನು ಗೊತ್ತಿಲ್ಲದೆ ಇರೋರಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು, ಯಾವ್ದು ಆದರ್ಶ ತಗೋಬೇಕು ತಗೋಬಾರ್ದು ಅಂತ ಗೊತ್ತಿಲ್ಲದೆ ಇರೋ ಈಗಿನ ಜನರೇಷನ್ ಅವರಿಗೆ ಅವ್ರು ಅದನ್ನೇ ಆದರ್ಶ ಅಂತ ತಗೊಂಡವ್ರು ಎಲ್ಲಾರು ಅದೇ ಇದಾಗ್ತಾರೆ. ಹಂಗಾಗಿ ಈಗ ಆತರ ಕೆಟ್ಟ ಆದರ್ಶ ತಗೊಂಡಿರೋರು ಕೆಟ್ಟ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದೇ ಇದ್ರಿಂದ ಅಂತ ಅನ್ಸುತ್ತೆ. ಪ್ರಭುಜಿ, ನಿಮ್ ಮನೇಲಿ ಟಿವಿ ಇಲ್ಲ, ಹೆಂಗೆ ಪ್ರಭು ಎಲ್ಲ ಅಪ್ಡೇಟ್ ಆಗಿದ್ದೀರಾ? ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಟಿವಿ ಬಿಟ್ಬಿಡಿ, ಎಲ್ಲ ನ್ಯೂಸ್ ಸಿಗುತ್ತೆ. ಎಷ್ಟೋ ಜನ ಮೇನ್ ಕಂಪ್ಲೇಂಟ್ ಏನಂದ್ರೆ, ಓ ಟಿವಿ ಇಲ್ಲ ಅಂದ್ರೆ ಹೊರಗಿಂದ ಹೇಗ್ ಗೊತ್ತಾಗುತ್ತೆ, ನಾವು ಟಿವಿ ಇಲ್ದೇನೆ ಎಲ್ಲ ಗೊತ್ತಾಗ್ತಾ ಇದೆ. ಮೊದ್ಲು ಅದನ್ನ ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಡ್ಬೇಕು. ನೋಡಿ, ನಮ್ಮ ಮನೆ ಒಳ್ಳೇದಾಗ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಏನಿದೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದೇವಲ್ಲ ಅದನ್ನ ಹೇಗಾದ್ರೂ ಮಾಡಿ ಡಸ್ಟ್ಬಿನ್ ಅಲ್ಲಿ ಹಾಕಿ. ಇಲ್ಲಾದ್ರೆ ಯಾರಿಗಾದ್ರೂ ಸೆಕೆಂಡ್ ಹ್ಯಾಂಡ್ ಮಾಡಿ ಆ ದುಡ್ಡನ್ನ ದೇವಸ್ಥಾನಕ್ಕೆ ಕೊಡಿ, ಅಥವಾ ನೀವು ನಿಮ್ ಖರ್ಚಿಗೆ ಕೊಡಿ, ಏನಾದ್ರೂ ಒಂದ್ ಮಾಡಿ. ಆದ್ರೆ ದೊಡ್ಡ ಸಾಧನೆ ಏನಂದ್ರೆ ಆ ದೊಡ್ಡ ವಸ್ತು ಇಡಿಯಟ್ ಬಾಕ್ಸ್, ಇಂಗ್ಲಿಷ್ ಅಲ್ಲೂ ಕೂಡ ಇಡಿಯಟ್ ಬಾಕ್ಸ್ ಅಂತ ಅಂತಾರೆ ಅದಕ್ಕೆ. ಇಂಗ್ಲಿಷ್ ಅಲ್ಲಿ ಒಳ್ಳೆ ಹೆಸರಿಲ್ಲ ಅದಕ್ಕೆ. ಅದನ್ನ ಎಲ್ಲಕ್ಕಿಂತ ಮುಂಚೆ ಮನೆಯಿಂದ ಹೊರಗಡೆ ತಳ್ಳಿ, ಅದು ದೊಡ್ಡ ಸಾಧನೆ, ಅದು ದೊಡ್ಡ ತಪಸ್ಸೆ. ಯಾರಾದ್ರೂ ಈ ವಾರದಲ್ಲಿ ಯಾರಾದ್ರೂ ಸಂಕಲ್ಪ ಮಾಡ್ಕೋಬೋದಾ? ಪ್ರಯತ್ನ ಮಾಡಿ. ನಾನು ಹೇಳ್ತೀನಿ ಧೈರ್ಯದಿಂದ, ನಿಮಗೆ ಒಂದೇ ಸರಿ ಅದನ್ನ ಹೊರಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಬಾಕ್ಸ್ ಅಲ್ಲಿ ಕಟ್ಟಿಡಿ. ಈ ಸಂಕಲ್ಪ ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ? ಪ್ರಯತ್ನ ಮಾಡಿ ನೋಡಿ. ಕೃಷ್ಣ ಭಕ್ತಿಯಲ್ಲಿ ಹೇಗೆ ಒಂದೇ ವಾರದಲ್ಲಿ ಎಷ್ಟು ಪ್ರಗತಿ ಆಗುತ್ತೆ. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ನಮ್ಮನೆಗೆ 2 ವರ್ಷ ಆಯ್ತು ಪ್ರಭುಜಿ ಟಿವಿ ಇಟ್ಟಿಲ್ಲ. ನೋಡಿ ಪ್ರಭುಜಿ, ಹೇಗ ಅನಿಸ್ತಾ ಇದೆ? ಜೀವನ ನಿಮ್ದು ನಡೀತಾ ಇದೆಯಾ ಪ್ರಭುಜಿ? ಟಿವಿ ಇದ್ರೆ ಏನೋ ಭಗವದ್ಗೀತೆ ಕ್ಲಾಸು ಏನು ಯಾವ ಕೇಳಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ನೋಡಕ್ಕೂ ಆಗೋದಿಲ್ಲ. ಸೀರಿಯಲ್, ನ್ಯೂಸ್ ನೋಡೋದಕ್ಕೆ ಸರಿ ಹೋಗಿರ್ತೀವಿ ಟೈಮ್ ಎಲ್ಲ. ಡ್ಯೂಟಿ, ನ್ಯೂಸ್, ಸೀರಿಯಲ್ ನೋಡೋದಕ್ಕೆ ಸರಿ ಹೋಗುತ್ತೆ ಟೈಮ್. ಯಾವ ಕೇಳಕ್ ಆಗೋದೇ ಇಲ್ಲ. ಅಲ್ಲ, ಟಿವಿ ಇಲ್ಲದೆ ಜೀವನ ನಡೀತಾ ಇದೆಯಾ ನಿಮ್ದು? ನಡೀತಾ ಇದೆ. ಹುಡುಗರಿಗೂ ತೊಂದ್ರೆ ಇಲ್ಲ, ಹುಡುಗರು ಆರಾಮಾಗಿ ಓದ್ಕೊಂತಾರೆ. ಟಿವಿ ಇದ್ರೆ ನಾವು ಟಿವಿ ನೋಡ್ತಾ ಇದ್ರೆ ಹುಡುಗರು ಈ ಕಡೆ ಟಿವಿ ಕಡೆಗೆ ಗಮನ ಇರುತ್ತೆ. ಈ ಪ್ರಯತ್ನ, ಈ ಸಂಕಲ್ಪ ಎಲ್ಲರೂ ಮಾಡಿ ನೋಡಿ, ಬಹಳ ದೊಡ್ಡ ಪರಿವರ್ತನೆ. ಮುಂಚೆ ನಾವೆಲ್ಲರೂ ಮಾಡ್ಬೇಕು. ಈ ಸಭೆಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ನಾಯಕ ಇದ್ದಾನೆ. ನೀವು ಭಾಗವತವನ್ನು ದಿನ ಕೇಳ್ತಿದ್ರಿ, ಅದನ್ನ ಹೊರಗಡೆ ಹೋಗಿ ಪ್ರಚಾರ ಮಾಡ್ತೀರಾ ನಾಳೆ. ಅದಕ್ಕೆ ನಿಮ್ದು ಬಹಳ ಇಂಪಾರ್ಟೆಂಟ್ ಪೊಸಿಷನ್. ನೀವು ಈ ತಪಸ್ಸೆಯನ್ನು ತಗೊಂಡು ನೋಡಿ ಹೇಗೆ ಜನಸಾಮಾನ್ಯ ಪರಿವರ್ತನೆ ಆಗುತ್ತೆ. ಟಿವಿ ಮನೆಗಿದೆ, ಆದ್ರೆ ಎತ್ತಿಟ್ಟಿದೀನಿ, ಎಲ್ಲ ಮೂಲೆಗೆ ಎತ್ತಿಟ್ಟಿದ್ದೀವಿ. ಹೇಳಿ. ಮನೆಯಲ್ಲೂ ಟಿವಿ ಏನು ಇಲ್ಲ ಕೊಡು, ಇದೇ
ನಾನು ಬೇಸಿಂದ ಇಲ್ಲಿ ಬಂದಾಗಿಂದನೂ ನಮ್ಮ ಮನೇಲಿ ಟಿವಿಯನ್ನ ನಾನು ಹೊಸದಾಗಿ ಏನೋ ತರ್ಸೋ ವ್ಯವಸ್ಥೆ ಮಾಡಿರಲಿಲ್ಲ. ಬಟ್ ಇವಾಗ ಒಂದು ಡಿಶ್ ಎಲ್ಲ ಕನೆಕ್ಷನ್ ಎಲ್ಲ ಏನಿಲ್ಲ bro. ನಮಗೆ ಬೇಕಾದಾಗ ನಾವು ನಮ್ಮನೆ ಮಕ್ಕಳಿಗೆ ಮಕ್ಕಳದು ಡ್ರಾಮಾ ಮಾಡಿರೋದು, ಆಮೇಲೆ ಕೃಷ್ಣಂದು ಪ್ರವಚನಗಳು, ನಿಮ್ಮ ಪ್ರವಚನಗಳನ್ನೆಲ್ಲ ಹಾಕೋದಕ್ಕೆ ಇಷ್ಟು ಬಿಟ್ರೆ ಇನ್ನೇನು ಟಿವಿಗೆ ಯೂಸ್ ಮಾಡೋದು. ಡಿಶ್ ಗೀಸ್ ಎಲ್ಲ ಏನಿಲ್ಲ bro. ಸರಿ ಪ್ರಭು, ಇವತ್ತಿಲ್ಲಿ ಮುಗಿಸೋಣ. ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಪ್ರವಚನ ತುಂಬಾ ಡೀಟೇಲ್ ಆಗಿ ಡೀಪ್ ಆಗಿ ಚೆನ್ನಾಗಿತ್ತು. ಯಾವ ತರ ನಾವು ಮೆಟೀರಿಯಲ್ ವರ್ಲ್ಡ್ ಇಂದ ಕಾಲ್ ಆಚೆ ಇಡಬೇಕು ಹೇಳ್ತಾ ಇದ್ರಿ. ಧನ್ಯವಾದ ಅಲ್ಲ, ಸಾಮಾನ್ಯ ಇದು ನನಗೆ ಕಾಮನ್ ಸೆನ್ಸ್ ಅನ್ಸಲ್ಲ. ಇದು ಈ ಚರಿತ್ರೆಹೀನ ವ್ಯಕ್ತಿಗಳು ಯಾಕೆ ನಾವು ಅಭಿಮಾನಿ ಆಗ್ಬೇಕು? ರಾಮಕೃಷ್ಣರು ಎಷ್ಟು ಭಾರತದಲ್ಲಿ ಎಷ್ಟು ಜನ ಇದ್ದಾರೆ, ಭಾಗವತ್ ಪುರಾಣದಲ್ಲಿ ಎಷ್ಟು ಕಪಿಲ ಮುನಿ ಇದ್ದಾರೆ, ದೇವಹೂತಿ ಇದ್ದಾರೆ, ಕರ್ದಮ ಮುನಿ ಇದ್ದಾರೆ. ಇವರ ವರ್ಣನೆ ಮಾಡ್ಲಿಕ್ಕೆ ಜೀವನ ಸಾಕಾಗಲ್ಲ ಅಂತ ಆಶ್ಚರ್ಯ ಅನ್ಸುತ್ತೆ ನನಗೆ. ಈ ಪ್ರವಚನಗಳು ಎಲ್ಲಾರು ಕೇಳ್ಬೇಕು, ಆವಾಗ್ಲೇ ಅದು ನಾವ್ ಇದನ್ನ ಶೇರ್ ಮಾಡ್ಬೇಕು. ಎಲ್ಲರೂ ಶೇರ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಧನ್ಯವಾದ ಪ್ರಭುಜಿ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಹರೇ ಕೃಷ್ಣ. ಕೃಷ್ಣ ಪ್ರಣಾಮ್ ಪ್ರಭುಜಿ, ಧನ್ಯವಾದ.